ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು RRB NTPC ಗ್ರಾಜುಯೇಟ್ ಲೆವೆಲ್ CBT2 ಆನ್ಸರ್ ಕೀ ಏನ್ ಬಿಡುಗಡೆ ಮಾಡಿದ್ರು ನಿನ್ನೆ. ಅದರಲ್ಲಿ 35 ಪ್ರಶ್ನೆಗಳು ಕೇಳಿದ್ರಲ್ವಾ. ಸೊ ಆ ಎಲ್ಲಾ ಪ್ರಶ್ನೆಗಳನ್ನು ಸಮೇತ ನಾವು ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ದಯವಿಟ್ಟು ಈ ವಿಡಿಯೋವನ್ನ ಯಾರೆಲ್ಲ ನೋಡ್ತಿದ್ದೀರೋ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ? ಸೊ ಹಾಗೂ NTPC UG CBT2 ಯಾರು ಪ್ರಿಪರೇಷನ್ ಆಗ್ತಿದ್ರೋ ಹಾಗೂ NTPC 2026 ಯಾರು ಪ್ರಿಪರೇಷನ್ ಆಗ್ತಿದ್ರು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಅಪ್ಡೇಟೆಡ್ ಕಂಟೆಂಟ್ ಈ ತರ ಪ್ರಶ್ನೆಗಳು ಸಮೇತ ಕೇಳಬಹುದಾ ಅನ್ನೋದು ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸೊ ಮೊದಲನೇ ಪ್ರಶ್ನೆ ಈ ತರ ಇದೆ. ಸೊ ಎಲ್ಲಾ ಪ್ರಶ್ನೆಗಳು ಸಮೇತ ಸಿಂಪಲ್ ಆಗಿ ನಾವು ಮಾಡ್ಬೋದು. ಕೇವಲ ಒಂದು 10 ಸೆಕೆಂಡ್ಸ್ ಒಳಗಡೆ ನಾವು ಮಾಡ್ಬೋದು, ಕರೆಕ್ಟ್ ಆಗಿ ನಾವು ಕಾನ್ಸೆಪ್ಟ್ ಅನ್ನ ಕಲ್ತಿದ್ರೆ. ಓಕೆನಾ? ಸೊ ಸಮ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಸಮ್ ಪ್ರಾಬ್ಲಮ್ಸ್ ಟಫ್ ಇರುತ್ತೆ, ಸಮ್ ಪ್ರಾಬ್ಲಮ್ಸ್ ಈಸಿ ಇರುತ್ತೆ. ಓಕೆನಾ? ಸೊ ಮಾಡೋಣ ಬನ್ನಿ. ಇನ್ ಎ ಟ್ರಯಾಂಗಲ್ XYZ, XT is the bisector of angle X meeting side YZ at T. If XY is equal to 5.6 cm, YZ is equal to 6 cm and YT is equal to 3.2 cm, find XZ ಅಂತ ಕೇಳಿದ್ರು. ಓಕೆನಾ? ಒಂದು ಟ್ರಯಾಂಗಲ್ XYZ ಅಂತ ಇದೆ. ಈ ತರ XYZ ಏನಪ್ಪ, XT ಎಂಬುದು ಆಂಗಲ್ X ನ ಕೋನ ಸಮಭಾಜಕವಾಗಿದ್ದು ಅದು YZ ಬದಿಯನ್ನು T ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದ್ರೆ ಇದರಲ್ಲಿ T ಅನ್ನೋ ಪಾಯಿಂಟ್ ಅಲ್ಲಿ ಇದಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, XY is equal to 5.6 cm ಅಂತೆ. ಇದು XY is equal to 5.6 cm ಕೊಟ್ಟಿದ್ದಾರೆ. YZ ಈ ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 6 cm ಅಂತೆ. ಹಾಗೂ YT ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 3.2 cm ಕೊಟ್ಟಿದ್ದಾರೆ. ಓಕೆನಾ? ಸೊ ನೋಡಿ, YZ ನ ವ್ಯಾಲ್ಯೂ 6 ಆದ್ರೆ YT ನ ವ್ಯಾಲ್ಯೂ 3.2 ಕೊಟ್ಟಿದ್ದಾರೆ. ಹಾಗಾದ್ರೆ TZ ನ ವ್ಯಾಲ್ಯೂ ಏನಾಗುತ್ತೆ? 6 ಮೈನಸ್ 3.2 ಎಷ್ಟಾಯ್ತು? 2.8 ಸೆಂಟಿಮೀಟರ್ ಆಯ್ತು. ಓಕೆನಾ? ಬಟ್ ಅವ್ರು ಕೇಳಿರೋದೇನು? XZ ಅಂದ್ರೆ ಇದು. ಓಕೆನಾ? ಇಲ್ಲಿ ನೋಡಿ, ಆಂಗಲ್ ಬೈಸೆಕ್ಟರ್ ಇನ್ ಟ್ರಯಾಂಗಲ್ ಒಂದು ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ, ಓಕೆನಾ, XY ಡಿವೈಡೆಡ್ ಬೈ XZ ಇಸ್ ಈಕ್ವಲ್ ಟು YT ಡಿವೈಡೆಡ್ ಬೈ TZ ಅಂತ ಹೇಳುತ್ತೆ. ನಮ್ಗೆಲ್ಲರಿಗೂ ಗೊತ್ತು. ಇದನ್ನ ನಾವು ಯೂಸ್ ಮಾಡಿದ್ರೆ ಡೈರೆಕ್ಟ್ ಸೆಕೆಂಡ್ಸ್ ಒಳಗಡೆ ಡೈರೆಕ್ಟ್ ಟು ಡೈರೆಕ್ಟ್ ಮಾಡ್ಬೋದು. ಫಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಅನ್ನು ಹೇಳಿ ಆಮೇಲೆ ಟ್ರಿಕ್ ಸಮೇತ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, XY ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟಪ್ಪ? 5.6 ಸೆಂಟಿಮೀಟರ್. XZ ನ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಓಕೆನಾ? YT ವ್ಯಾಲ್ಯೂ ಕೊಟ್ಟಿದ್ದಾರೆ 3.2 ಅಂಡ್ TZ ನ ವ್ಯಾಲ್ಯೂ ಕೊಟ್ಟಿದ್ದಾರೆ 2.8. ಕ್ಲಿಯರ್? ಸೊ ಎಲ್ಲಾನು ಸಮೇತ ಡೆಸಿಮಲ್ 10th ಪ್ಲೇಸ್ ಅಲ್ಲಿ ಇರೋದ್ರಿಂದ ಎಲ್ಲಾನು ಕ್ಯಾನ್ಸಲ್ ಮಾಡಿ ಲಾಸ್ಟ್ ನಾವು 10th ಪ್ಲೇಸ್ ಅಲ್ಲಿ ಡೆಸಿಮಲ್ ಪುಟ್ ಮಾಡೋಣ. ಕ್ಲಿಯರ್? ಓಕೆನಾ? ಹಾಗಾದ್ರೆ ನೋಡಿ, 4 7 ಜಾ 4 8 ಜಾ 8 1 ಜಾ 8 7 ಜಾ. ಕ್ಲಿಯರ್? ಸೊ ಹಾಗಾದ್ರೆ ಈ XZ ನ ವ್ಯಾಲ್ಯೂ ಎಷ್ಟಾಯ್ತು? ಈ 7 ಮೇಲ್ಗಡೆ ಹೋದ್ರೆ 7 into 7 ಎಷ್ಟಾಯ್ತು? 49 ಆಯ್ತು. ಕ್ಲಿಯರ್? ನಾವು ಏನ್ ಮಾಡಿದ್ವಿ? 10th ಪ್ಲೇಸ್ ಅಲ್ಲಿ ಡೆಸಿಮಲ್ ತೆಗೆದಿದ್ವಿ. ಈಗ 10th ಪ್ಲೇಸ್ ಅಲ್ಲಿ ಡೆಸಿಮಲ್ ಪುಟ್ ಮಾಡಿದ್ರೆ ಎಷ್ಟಾಯ್ತು? 4.9 ಆಯ್ತು ಆನ್ಸರ್. ಓಕೆನಾ? ಇದು ಫಾರ್ಮುಲಾದಿಂದ ಮಾಡುದು. ಬಟ್ ಡೈರೆಕ್ಟ್ ಆಗಿ ಬೇಕು ಅಂದ್ರೆ ನೋಡಿ, ಒಂದು ವೇಳೆ ಆಂಗಲ್ ಬೈಸೆಕ್ಟರ್ ಆಗಿದ್ರೆ ಇದು ಏನಾಗಿರುತ್ತೆ? ರೇಷಿಯೋ ಇದನ್ನು ಸಮೇತ ಅದೇ ರೇಷಿಯೋದಲ್ಲಿ ಇರುತ್ತೆ. ಅಂದ್ರೆ ಇದು ಇಸ್ ಈಕ್ವಲ್ ಟು ಇದಾಗಿರುತ್ತೆ, ಇದು ಇಸ್ ಈಕ್ವಲ್ ಟು ಇದಾಗಿರುತ್ತೆ ಅಂತ ಅರ್ಥ. ಕ್ಲಿಯರ್? ನೋಡಿ, ಇದೆಷ್ಟಾಯ್ತು? 4 8 ಜಾ 4 7 ಜಾ. ಓಕೆನಾ? 8 7 ಜಾ 56, 7 7 ಜಾ ಎಷ್ಟಾಯ್ತು? 49. ಅಂದ್ರೆ 4.9 ಅಲ್ವಾ? ಮುಗೀತು. ಬೇಕಾದ್ರೆ ನಾವು ಮಾಡ್ಬೋದು. ಕ್ಲಿಯರ್? ಇಲ್ಲಿ ರೇಷಿಯೋ ಏನಾಗಿರುತ್ತೆ? ಅಲ್ಲಿ ರೇಷಿಯೋ ಅದೇ ಆಗಿರುತ್ತೆ. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ಕ್ವೆಶ್ಚನ್. ಸಾಲ್ವ್ ದ ಫಾಲೋಯಿಂಗ್ ಈಕ್ವೇಶನ್ ಫಾರ್ X ಇನ್ವಾಲ್ವಿಂಗ್ ಮಿಕ್ಸ್ಡ್ ರಿಕರಿಂಗ್ ಡೆಸಿಮಲ್ಸ್ ಅಂಡ್ ಎಕ್ಸ್ಪ್ರೆಸ್ ದ ಸೊಲ್ಯೂಷನ್ ಆಸ್ ವಲ್ಗರ್ ಫ್ರಾಕ್ಷನ್ ಅಂತ ಕೇಳಿದ್ರೆ, 3x ಪ್ಲಸ್ 2.366 ಈ ತರ ಬಾರ್ ಇದೆ ಇಸ್ ಈಕ್ವಲ್ ಟು 5.46 ಬಾರ್ ಇದೆ. ಓಕೆನಾ? ನಾವು X ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಓಕೆ. ಸೊ 3x ಇಸ್ ಈಕ್ವಲ್ ಟು 5.46 ಬಾರ್ ಮೈನಸ್ 2.36 ಬಾರ್. ಕರೆಕ್ಟ್ ಏನಪ್ಪ? ಇದು ಆ ಕಡೆ ಹೋದ್ರೆ ಸೊ ಪ್ಲಸ್ ಇರೋದು ಮೈನಸ್ ಆಗ್ಬಿಡುತ್ತೆ. ಓಕೆ, ರೈಟ್. ಸೊ 3x ಇಸ್ ಈಕ್ವಲ್ ಟು ಏನಾಯ್ತು? ಕ್ಲಿಯರ್? ಸೊ 3.1 ಬಂತು. 5.46 ಅಲ್ಲಿ 2.36 ಹೋದ್ರೆ 3.1 ಬಂತು. ಕ್ಲಿಯರ್? x ಇಸ್ ಈಕ್ವಲ್ ಟು 3.1 ಡಿವೈಡ್ ಬೈ 3 ಇದೆಯಾ? ಇಲ್ಲ. ಕ್ಲಿಯರ್? ಇದನ್ನ ಏನ್ ಮಾಡಿದಾರೆ ಅವರು? ಇಂಟು 10 ಮಾಡಿದ್ರೆ, ಇಲ್ಲಿ ಇಂಟು 10 ಮಾಡಿದ್ರೆ ಏನಾಯ್ತು? 31 ಡಿವೈಡ್ ಬೈ 30 ಆಯ್ತು ಅಲ್ವಾ? ಇಲ್ಲಿ ಇಂಟು 10 ಮಾಡಿದ್ದಾರೆ, ಇಲ್ಲಿ ಇಂಟು 10 ಮಾಡಿದ್ದಾರೆ, ಅಂದ್ರೆ ಡೆಸಿಮಲ್ ತೆಗೆದ್ಬಿಟ್ಟಿದ್ದಾರೆ. ಸೊ ಏನಾಯ್ತು ಆನ್ಸರ್? 31 ಡಿವೈಡ್ ಬೈ 30 ಆಯ್ತು. ಕ್ಲಿಯರ್? ಸೊ ಈ ತರ ನಾವು ಡೈರೆಕ್ಟ್ ಆಗಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು. ಆರ್ ಸರ್ ಬೇಸಿಕ್ ಇಂದ ಮಾಡ್ತೀವಿ ಅಂದ್ರೆ ನಾವು ಹಂಗೂ ಮಾಡ್ಬೋದು, ತೊಂದರೆ ಇಲ್ಲ, ಬಟ್ ಟೈಮ್ ತಗೊಳುತ್ತೆ. ಓಕೆ, ನಮ್ಗೆ ನೋಡಿ 3x ಪ್ಲಸ್ ನಮ್ಗೆ 2.36 ಬಾರ್ ಅಂದ್ರೆ ಗೊತ್ತು,
236 ಅಲ್ಲಿ ಯಾವುದಕ್ಕೆ ಬಾರ್ ಇಲ್ಲೋ ಅದನ್ನು ಮೈನಸ್ ಮಾಡಬೇಕಲ್ವಾ. ಸೊ 236 ಅಲ್ಲಿ 23 ಹೋದ್ರೆ ಎಷ್ಟು, 213 ಡಿವೈಡೆಡ್ ಬೈ ಎಷ್ಟು ನಂಬರ್ ಬಾರ್ ಇದೆ, ಒಂದು ನಂಬರ್ ಬಾರ್ ಇದೆ. ಇಲ್ಲಿ ನೋಡಿ ನಿಮ್ಗೆ ಬರೀತೀನಿ, 2.36 ಬಾರ್ ಅಂಡ್ 5.46 ಬಾರ್. ಓಕೆನಪ್ಪ, ಓಕೆ ಸರ್. ಸೊ ಒಂದು ಬಾರ್ ಇದ್ರೆ 9, ಒಂದು ನಂಬರ್ಗೆ ಬಾರ್ ಇಲ್ಲ, ಸೊ 0. 546 ಅಲ್ಲಿ 54 ಹೋದ್ರೆ, 546 ಅಲ್ಲಿ 54 ಹೋದ್ರೆ ಎಷ್ಟು, 492 ಅಲ್ವಾ. 2 ಆಯಿತು, ಎಸ್ 492 ಡಿವೈಡ್ ಬೈ ಇಲ್ಲೂ ಸಮೇತ ಒಂದು ನಂಬರ್ಗೆ ಬಾರ್ ಇದೆ, ಇನ್ನೊಂದು ನಂಬರ್ಗೆ ಇಲ್ಲ. ಒಂದು ನಂಬರ್ಗೆ ಬಾರ್ ಇದ್ರೆ 9, ಬಾರ್ ಇಲ್ಲ ಅಂದ್ರೆ 0, ಅದು ಗೊತ್ತಿರುತ್ತೆ. ಓಕೆನಾ. ಸೊ ಈಗ ನೋಡಿ 3x ಇಸ್ ಈಕ್ವಲ್ ಟು 492 ಮೈನಸ್ 213 ಡಿವೈಡೆಡ್ ಬೈ 90 ಅಲ್ವೇನಪ್ಪ. ಸೊ ಡಿನಾಮಿನೇಟರ್ ಸೇಮ್ ಇದೆ, ಸೊ ಡೈರೆಕ್ಟ್ ಮೈನಸ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ. ಸೊ 3x ಇಸ್ ಈಕ್ವಲ್ ಟು 12 ಅಲ್ಲಿ 3 ಹೋದ್ರೆ 9 ಆಯಿತು, 48 ಅಲ್ಲಿ 21 ಹೋದ್ರೆ 27 ಆಯಿತು, ಡಿವೈಡೆಡ್ ಬೈ 90 ಅಲ್ವಾ. ಓಕೆ ಸರ್. 3 1 ಜಾ 3 9 ಜಾ 27, 3 3 ಜಾ 9 ಆಯಿತು, ಕ್ಲಿಯರ್. ಸೊ 93 ಡಿವೈಡ್ ಬೈ 90 ಅಂದರೆ 331 ಜಾ 330. ನೀವು ಹೆಂಗೆ ಬೇಕಾದ್ರೂ ಸೊಲ್ಯೂಷನ್ ಮಾಡ್ಬೋದು, ಇದು ಬೇಗ ಬರುತ್ತೆ. ಬಟ್ ಎಲ್ಲ ಪ್ರಶ್ನೆಗಳಿಗೂ ಬರಲ್ಲ. ಓಕೆನಾ. ಸೊ ಹಾಗಾಗಿ ನಮಗೆ ಬೇಸಿಕ್ದು ಗೊತ್ತಿರಬೇಕು, ಕ್ಲಿಯರ್. ಸೊ ಆನ್ಸರ್ ಏನು ನಮಗೆ 31 ಡಿವೈಡ್ ಬೈ 30, ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ. ಶಿವಮ್ ಬಾರೋಡ್ ಎ ಸಮ್ ಆಫ್ 30,000 at a certain rate of simple interest for 3 years. If he paid an interest of 4,500 at the end of the period at X% per annum rate of interest, the value of X is ಅಂತ ಕೇಳಿದ್ದಾರೆ. ಶಿವಮ್ 30,000 ಮೊತ್ತವನ್ನು ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಅವಧಿಗೆ ಸಲವಾಗಿ ಪಡೆದನು. ಅವನ ಅವಧಿಯ ಕೊನೆಯಲ್ಲಿ 4,500 ಬಡ್ಡಿಯನ್ನು ಪಾವತಿಸಿದ್ರೆ ವಾರ್ಷಿಕ ಬಡ್ಡಿ ದರದ X% ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಅವ್ರು 30,000 ತಗೊಂಡಿದ್ದಾರೆ. ಓಕೆನಾ. 3 ವರ್ಷಕ್ಕೆ ಎಷ್ಟು ಪೇ ಮಾಡಿದ್ದಾರೆ, 4,500 ರೂಪಾಯಿ ಪೇ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾದ್ರೆ ಒಂದು ವರ್ಷಕ್ಕೆ ಎಷ್ಟು ಪೇ ಮಾಡ್ದಂಗೆ, 1,500 ರೂಪಾಯಿ ಪೇ ಮಾಡ್ದಂಗೆ ಅಲ್ವಾ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು ಈಸಿ ಅಲ್ವಾ. ರೇಟ್ ಡಿವೈಡ್ ಬೈ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು, 30,000 ಇಂಟು ಪರ್ಸೆಂಟೇಜ್ ಬೇಕಂದ್ರೆ 100. 2 0 ಹೋಯ್ತು, 2 0 ಹೋಯ್ತು, 2 0 ಹೋಯ್ತು, 2 0 ಹೋಯ್ತು, 3 1 ಜಾ 3 5 ಜಾ. ಸೊ ಆನ್ಸರ್ ಏನು, 5%, ಕ್ಲಿಯರ್. ಒಂದು ವೇಳೆ ಸರ್ ನಮಗೆ ಈ ಥರ ಬಂದಿಲ್ಲ ಅಂದರೆ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು, ಕ್ಲಿಯರ್. ಸೊ ಎಸ್ ಇಸ್ ಈಕ್ವಲ್ ಟು ಏನು, PTR ಬೈ 100 ಅಲ್ವೇನಪ್ಪ. ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಎಷ್ಟು, 4,500. ಪ್ರಿನ್ಸಿಪಲ್ ಕೊಟ್ಟಿದ್ರೆ ಎಷ್ಟು, 30,000. ಟೈಮು 3 ಇಯರ್ಸ್ ಕೊಟ್ಟಿದ್ದಾರೆ, ರೇಟ್ ಗೊತ್ತಿಲ್ಲ, 6% ಅಂತ ಬರ್ಕೊಳ್ಳಿ, ಡಿವೈಡ್ ಬೈ 100 ಅಲ್ವಾ. 2 0 ಹೋಯ್ತು, 2 0 ಹೋಯ್ತು, 2 0 ಹೋಯ್ತು, 2 0 ಹೋಯ್ತು. ಓಕೆನಾ. 3 1 ಜಾ 3 3 ಜಾ 3 1 ಜಾ 3 5 ಜಾ ಎಷ್ಟಾಯಿತು, 5%, ಕ್ಲಿಯರಾ. ಇಷ್ಟೇ, ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. ಎ ಸಮ್ ಆಫ್ ಮನಿ ಟ್ರಿಪಲ್ಸ್ ಇಟ್ ಸೆಲ್ಫ್ ಅಟ್ ಎ ಸರ್ಟನ್ ರೇಟ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡ್ ಆನ್ಯುವಲ್ ಇನ್ 7 years. ಇನ್ ಹೌ ಮೆನಿ ಇಯರ್ಸ್ ವಿಲ್ ಇಟ್ ಅಮೌಂಟ್ ಟು 27 ಟೈಮ್ಸ್ ಆಫ್ ಇಟ್ ಸೆಲ್ಫ್ ಅಂತ ಕೇಳಿದೆ. ಒಂದು ಮೊತ್ತವು ವಾರ್ಷಿಕವಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಒಂದು ನಿರ್ದಿಷ್ಟ ಚಕ್ರ ಬಡ್ಡಿ ದರದಲ್ಲಿ 7 ವರ್ಷಗಳಲ್ಲಿ ತನ್ನ ಮೂಲ ಮೊತ್ತದ 3 ಪಟ್ಟಾಗುತ್ತಂತೆ. ಅಂದ್ರೆ ಒಂದಿರೋದು 3 ಪಟ್ಟಾಗಕ್ಕೆ ಎಷ್ಟು ವರ್ಷ ತಗೊಳುತ್ತೆ, 7 ವರ್ಷ ತಗೊಳುತ್ತಂತೆ. ಅದೇ ದರದಲ್ಲಿ ಆ ಮೊತ್ತವು ತನ್ನ ಮೂಲ ಮೊತ್ತದ 27 ಪಟ್ಟು ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ಒಂದು ಅಮೌಂಟು ಈ 27 ಟೈಮ್ಸ್ ಆಗಕ್ಕೆ ಎಷ್ಟು ಇಯರ್ಸ್ ಬೇಕು ಅಂತ ಹೇಳಿದ್ದಾರೆ. ಓಕೆನಾ. ಸೊ 3 ಟೈಮ್ಸ್ ಆಗಕ್ಕೆ 7 ಇಯರ್ಸ್ ಬೇಕು. ಇನ್ನೊಂದು 3 ಟೈಮ್ಸ್ ಅಂದ್ರೆ 3 × 3 9 ಆಯಿತು, ಇನ್ನೊಂದು 7 ಇಯರ್ಸ್ ಆಯಿತು. ಎಗೈನ್ ಇಂಟು 3 ಮಾಡಿದ್ರೆ 27 ಆಯಿತು ಅಲ್ವಾ. ಸೊ ಇನ್ನೊಂದು 7 ಆಯಿತು. ಓಕೆನಾ. ಸೊ ಒಂದಿರೋದು 27 ಆಗಕ್ಕೆ ಎಷ್ಟು ವರ್ಷ ತಗೊಳುತ್ತೆ, 21 ವರ್ಷ ತಗೊಳುತ್ತೆ. ಏನಪ್ಪ, ಮುಗೀತಾ. ಸೊ ಇದು ಕಾಮನ್ ಆಗಿ ಮಾಡೋದು, ನಾವು ಡೈರೆಕ್ಟ್ ಆಗೋ ಸಮೇತ ಮಾಡ್ಬೋದು ನೋಡಿ. ಒಂದಿರೋದು 3 ಆಗಕ್ಕೆ 7 ವರ್ಷ ತಗೊಂತು ಅಲ್ವಾ. ಸೊ 27 ಟೈಮ್ಸ್ ಆಗಕ್ಕೆ ಅಂದ್ರೆ 27 ಮೀನ್ಸ್ ಏನು, 3 to the power of ಕ್ಯೂಬ್, ಐ ಮೀನ್ 3 ಕ್ಯೂಬ್. ಸೊ ಡೈರೆಕ್ಟ್ ಪವರ್ನ ಎಷ್ಟು ಇಯರ್ಸ್ ಇರುತ್ತೆ ಅಷ್ಟು ಇಯರ್ಸ್ನ ಮಲ್ಟಿಪಲ್ ಮಾಡಿದ್ರೆ ಕಾಂಪೌಂಡ್ ಅಷ್ಟು ಸಿಂಗಲ್ ಲೈನಲ್ಲಿ ಬಂದ್ಬಿಡುತ್ತೆ. 3 × 7 ಎಷ್ಟು, 20. ಓಕೆನಾ. ಸರಿ, 3 × 7 ಎಷ್ಟು, 21. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ. Two tangents PQ and QR are drawn from the external points Q to circle of center O. If OQ is equal to 41 centimeter, angle PQR is equal to 60 degree, and the radius of the circle is 9 centimeter. Find the perimeter of
ಟ್ರಯಾಂಗಲ್ ಪಿ ಆರ್ ಕ್ಯೂ ಅಂತ ಕೇಳಿದ್ರು. ಓಕೆನಾ, ಕೇಂದ್ರ ಓ ಹೊಂದಿರುವ ವೃತ್ತಕ್ಕೆ ಒಂದು ವೃತ್ತ ಇದೆ ಏನಪ್ಪ, ಇದು ಪಾಯಿಂಟ್ ಓ ಅಂತೆ. ಓಕೆನಾ, ಬಿಂದು ಕ್ಯೂನಿಂದ ಇದೊಂದು ಬಿಂದು ಕ್ಯೂನಿಂದ ಪಿ ಕ್ಯೂ ಮತ್ತು ಕ್ಯೂ ಆರ್ ಎಂಬ ಎರಡು ಸ್ಪರ್ಶ ರೇಖೆಗಳು ಅಂದ್ರೆ ಎಕ್ಸ್ಟರ್ನಲ್ ಪಾಯಿಂಟ್ಸ್. ಓಕೆನಾ, ಟ್ಯಾಂಜೆಂಟ್ಸ್. ಕ್ಲಿಯರ್? ಇದು ಕ್ಯೂ, ಇದು ಪಿ, ಇದೇನು ಆರ್. ಓಕೆನಾ, ಎಳೆಯಲಾಗಿದೆ. ಓ ಕ್ಯೂ ಇಸ್ ಈಕ್ವಲ್ ಟು 41 ಅಂತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ 41 ಸೆಂಟಿಮೀಟರ್ ಅಂತೆ ಅವರೇ ಕೊಟ್ಟಿದ್ದಾರೆ. ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಆಂಗಲ್ ಪಿ ಕ್ಯೂ ಮತ್ತೆ ಆರ್, ಪಿ ಕ್ಯೂ ಆರ್ ಇದೆ ಅಲ್ವಾ? ಈ ಆಂಗಲ್ ಏನು 60 ಡಿಗ್ರಿ ಅಂತ. ಆಂಗಲ್ ಪಿ ಕ್ಯೂ ಆರ್ ಇದು ಆಂಗಲ್ ಏನು ಪಿ ಕ್ಯೂ ಆರ್ ಅಂತ ಕೇಳಿದ್ರು. ಓಕೆನಾ, ಇದು 60 ಡಿಗ್ರಿ. ಓಕೆನಾ, ಈ 60 ಡಿಗ್ರಿ ಆದ್ರೆ ಇದು 30 ಡಿಗ್ರಿ, 30 ಡಿಗ್ರಿ ಗೊತ್ತಲ್ವಾ? ಓಕೆ, ನೆಕ್ಸ್ಟ್ ಏನು, ಅಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 9 ಸೆಂಟಿಮೀಟರ್. ಸೊ ರೇಡಿಯಸ್ ಏನು 9 ಸೆಂಟಿಮೀಟರ್ ಅಂತ ಇದೆ ರೇಡಿಯಸ್. ಓಕೆನಾ, ಸೊ ಒಂದು ಮಿಡ್ ಪಾಯಿಂಟ್ ಇಂದ ಎಳಿತೀವಲ್ಲ ಅದನ್ನ ರೇಡಿಯಸ್ ಅಂತ ಕರೀತೀವಿ. ಫೈಂಡ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಪಿ ಆರ್ ಕ್ಯೂ. ಪಿ ಆರ್ ಕ್ಯೂ ಇದು ಬೇಕು. ಓಕೆನಾ, ಸೊ ಪೆನ್ ಚೇಂಜ್ ಮಾಡ್ತೀನಿ, ಒಂದು ಕಲರ್ ಚೇಂಜ್ ಮಾಡ್ತೀನಿ ದಯವಿಟ್ಟು. ಇದು ಬೇಕು, ಪಿ ಆರ್ ಕ್ಯೂ ಅಂದ್ರೆ ಇದಲ್ಲಪ್ಪ, ಇದು ಬೇಕು ನಮಗೆ. ಕ್ಲಿಯರ್? ಓಕೆ, ಇಲ್ಲಿ ನೋಡಿ ಇದು ಯಾವ ತರ ಇದೆ, ರೈಟ್ ಆಂಗಲ್ ಟ್ರಯಾಂಗಲ್ ತರ ಇದೆಯಾ? 9 41 ಇದು ಎಷ್ಟಾಗುತ್ತೆ 40, ಒಂದು ಟ್ರಿಪ್ಲೆಟ್ ಅಲ್ವೇನಪ್ಪ? ಇದು 9 41 ಇದು ಎಷ್ಟಾಗುತ್ತೆ 40 ಟ್ರಿಪ್ಲೆಟ್. ಕ್ಲಿಯರಾ? ಇಲ್ಲಿ ನೋಡಿ ಅವ್ರು ಕೇಳಿರೋದೇನು ಪಿ ಆರ್ ಕ್ಯೂ. ಪಿ ಆರ್ ಕ್ಯೂ ಅಲ್ವಾ? ಪಿ ಆರ್ ಕ್ಯೂ. ಒಂದೇ ಒಂದು ಸೆಕೆಂಡ್, ನಿಮ್ಗೆ ಈಸಿಯಾಗಿ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಬರುತ್ತೆ. ಪಿ ಆರ್ ಕ್ಯೂ ಯಾವ ತರ ಇದೆ? ಇದು ಯಾವ ತರ ಇದೆ ಹಿಂಗ್ ಕರೆಕ್ಟ್ ಆಗಿ ನೋಡಿ. ಇದು ಯಾವ ತರ ಇದೆ? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ಇದೆ. ಕರೆಕ್ಟಾ? ಸೊ ಇದು 40 ಆದ್ರೆ ಇದು 40 ಆದ್ರೆ ಇದು ಏನಾಗುತ್ತೆ? ಇದು ಸಮೇತ 40ನೇ ಆಗುತ್ತೆ. ಕ್ಲಿಯರ್? ಸೊ ಅವ್ರು ಕೇಳಿರೋದು ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಏನು? ಇದು ಪ್ಲಸ್ ಇದು ಪ್ಲಸ್ ಇದು. ಸೊ 40 ಪ್ಲಸ್ 40 ಪ್ಲಸ್ 40 ಎಷ್ಟಾಯ್ತು? 120 ಆಯ್ತು. ಆನ್ಸರ್ ಬಂದ್ಬಿಡ್ತು. ಇಲ್ಲ ಸರ್ ನಾವು ಕಾಮನ್ ಆಗಿ ಮಾಡ್ತೀವಿ ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಕ್ಲಿಯರ್? ಇಲ್ಲಿ ನೋಡಿ 90 ಮುಂದೆ 40 ಇದೆ ಅಂದ್ರೆ 30 ಮುಂದೆ ಏನಿರುತ್ತಪ್ಪ 20 ಇರುತ್ತೆ. ಅದೇ ತರ ಇಲ್ಲೂ ಸಮೇತ 20 ಇರುತ್ತೆ. 20 ಪ್ಲಸ್ 20 ಏನಾಯ್ತು? 40ನೇ ಆಯ್ತು. ಸೊ 40 ಪ್ಲಸ್ 40 ಪ್ಲಸ್ 40 ಎಷ್ಟಾಯ್ತು? 120 ಸೆಂಟಿಮೀಟರ್ ಆಯ್ತು ಪೆರಿಮೀಟರ್. ಓಕೆನಾ? ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಹೆಂಗ್ ಬೇಕಾದ್ರೂ ಸೊಲ್ಯೂಷನ್ ಮಾಡ್ಬೋದು, ಮಾಡೋ ಅಪ್ರೋಚ್ ಗೊತ್ತಿರಬೇಕು ಎಕ್ಸಾಮ್ ಅಲ್ಲಿ. ಓಕೆನಾ? ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 8, 7, 11 ರೀವ್ಸ್ ರಿಮೈಂಡರ್ 4 ಇನ್ ಈಚ್ ಕೇಸ್ ಈಸ್ ಅಂತ ಕೇಳಿದ್ದಾರೆ. 7, 8 ಮತ್ತು 11ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲೂ ಶೇಷ 4 ಬರುವಂತ ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ರಿಮೈಂಡರ್ ಏನ್ ಬರಬೇಕು? 4 ಬರಬೇಕು. ಒಂದ್ ವೇಳೆ ಆ ರಿಮೈಂಡರ್ ನ ತೆಗೆದ್ರೆ ಇಲ್ಲಿ ಕೊಟ್ಟಿರುವಂತ ನಂಬರ್ ಇಂದ ಕಂಪ್ಲೀಟ್ಲಿ ಡಿವಿಸಬಲ್ ಆಗುತ್ತೆ. ಓಕೆನಾ? ಆ 4ನ್ನ ತೆಗೆದು ಬಿಡೋಣ. ಸೊ ಎಷ್ಟಾಯ್ತು? 9952 ಆಯ್ತು, 9807 ಆಯ್ತು, 9856 ಆಯ್ತು, ಅಂಡ್ 9620 ಆಯ್ತು. 4 ತೆಗೆದ್ಬಿಟ್ರೆ ಅಲ್ವೇನಪ್ಪ? ಸೊ ಈಗ 8ರಿಂದ ಚೆಕ್ ಮಾಡೋಣ. ಸಿಂಪಲ್, ಇದು 8ರಿಂದ ಹೋಗುತ್ತಾ? ಓಕೆನಾ? 952. ಓಕೆನಾ? 8 1 8, ಇನ್ನೆಷ್ಟು ಉಳಿತು? 15 ಉಳಿತು. ಮೀನ್ಸ್ 1 62 ಉಳಿತಾ? ಸರಿ, 72 ಉಳಿತು. ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗಲ್ಲ. ಯಾಕಂದ್ರೆ ನಮ್ಗೆ 8 ಅಂದ್ರೆ ಏನಿರ್ಬೇಕು? ಲಾಸ್ಟ್ ಈವನ್ ನಂಬರ್ ಇರಬೇಕು. ನೆಕ್ಸ್ಟ್ 9856 ಹೋಗುತ್ತಾ? 8 ಹೋಗುತ್ತೆ, 57 ಹೋಗುತ್ತೆ, ಇದು ಹೋಗುತ್ತೆ. 620 ಹೋಗುತ್ತಾ? ಹೋಗಲ್ಲ. 640 ಇರಬೇಕಿತ್ತು. ಓಕೆನಾ? 2 ಆಪ್ಷನ್ ಹೋಗುತ್ತೆ, ಯಾವ 2 ಆಪ್ಷನ್ ಹೋಗುತ್ತೆ. ಓಕೆನಾ? ಈಗ ನಾವೇನು ಚೆಕ್ ಮಾಡೋಣ? 11ರಿಂದ ಈಸಿಯಾಗಿ ಚೆಕ್ ಮಾಡಿಬಿಡೋಣ. ಓಕೆನಾ? ಸೊ 9 5 ಎಷ್ಟು? 14. 14ನಲ್ಲಿ 11 ಹೋದ್ರೆ 3. ಕರೆಕ್ಟ್ ಇದೆಯಾ? ಓಕೆ, ನೆಕ್ಸ್ಟ್ ಇದು 9 5 ಎಷ್ಟು? 14. 14ನಲ್ಲಿ 14 ಹೋದ್ರೆ 0. ಸೊ ಆನ್ಸರ್ ಏನು? ಇದು. ಓಕೆನಾ? ನಮ್ಗೆ ಏನು ಬರಬೇಕು? ರಿಮೈಂಡರ್ 0 ಬರಬೇಕು 11 ಇಂದ ಮಾಡಿದಾಗ. ಕ್ಲಿಯರ್? ಸೊ ಆನ್ಸರ್ ಏನು? 0 ಅಥವಾ 11 ಬರಬೇಕು. ನೆನ್ಪಿಟ್ಕೋಬೇಕು. ಆನ್ಸರ್ ಏನು? 9856 ಅಂದ್ರೆ 9860 ಅಂತ ಅರ್ಥ. ಕ್ಲಿಯರ್ ಇದೆಯಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ ದ ಡಾಟಾ ಅಂತ ಕೇಳಿದ್ದಾರೆ. 5, 10, 15, 20, 25 ಕೆಳಗಿನ ದತ್ತಾಂಶಕ್ಕೆ ಸರಾಸರಿಯ ಸುತ್ತಲಿನ ಸರಾಸರಿ ವಿಚಲನವನ್ನು ಮೀನ್ ಡಿವಿಯೇಷನ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ಮಾಡ್ಬೋದು, ಒಂದ್ ವೇಳೆ ನಿಮ್ಗೆ ಫಾರ್ಮುಲಾ ಬೇಕು ಅಂದ್ರೆ ಫಾರ್ಮುಲಾ ಮಾಡ್ಬೋದು. ಮೀನ್ ಡಿವಿಯೇಷನ್ ಈಸ್ ಈಕ್ವಲ್ ಟು, ಓಕೆನಾ, xi ಮೈನಸ್ ಮೀನ್
ಡಿವೈಡೆಡ್ ಬೈ ಎನ್ ಮಾಡ್ಬೋದು. ಸಮೇಷನ್ x1 ಮೈನಸ್ ಮೀನ್ ಡಿವೈಡ್ ಬೈ ಎನ್ ಮಾಡ್ಬೋದು. ಕ್ಲಿಯರ್? ಆರ್ ಡೈರೆಕ್ಟ್ ಆಗಿ ಬೇಕಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಇಲ್ಲಿ ನೋಡಿ 5, 10, 15, 25 ಅಂತ ಕೊಟ್ಟಿದ್ದಾರೆ. 20, 25 ಇಲ್ಲಿ ಎ ಪಿ ಏನಿದೆ ಸೇಮ್ ಡಿಫರೆನ್ಸ್ ಇದೆ. 5ಗೆ 10ಗೆ 5 ಇದೆ, 10ಗೆ 15ಗೆ 5 ಇದೆ, 15ಗೆ 20ಗೆ 5 ಇದೆ, 20, 25ಗೆ 5 ಇದೆ. ಸೊ ಡಿಫರೆನ್ಸ್ ಸೇಮ್ ಇದ್ದಾಗ ಏನಾಗುತ್ತೆ? ಅವರೇಜು ಮೀನು 15 ಆಗುತ್ತೆ. ಏನಾಗುತ್ತೆ? 15 ಆಗುತ್ತೆ. ಸೊ ಈಗ ಮೀನ್ ಡಿವಿಯೇಷನ್ ಅಂದ್ರೆ 15ಗೆ 5 ಎಷ್ಟು ಕಮ್ಮಿ ಇದೆ? 10. 15ಗೆ 10 ಎಷ್ಟು ಕಮ್ಮಿ ಇದೆ? 5. ನೆಕ್ಸ್ಟ್ 15ಗೆ ಇದು 0 ಬರುತ್ತೆ. ಓಕೆನಾ? 15ಗೆ 20 ಎಷ್ಟು ಜಾಸ್ತಿ ಇದೆ? 5. 15ಗೆ 25 ಅಂದ್ರೆ ಎಷ್ಟು ಜಾಸ್ತಿ ಇದೆ? ಸಮೇಷನ್ ಅಂದ್ರೆ ಇದನ್ನು ಅಡಿಷನ್ ಮಾಡಬೇಕು. ಓಕೆನಾ? ಟೋಟಲ್ ಎಷ್ಟಾಯಿತು? 10 + 5, 10 + 5, 15, 15, 30 ಆಯಿತು. 30 ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 1, 1, 2, 3, 4, 5 ಇದಾವೆ ಅಲ್ವಾ? ಸೊ ಆನ್ಸರ್ ಏನಾಯಿತು? ಕ್ಲಿಯರ್? ನೆಕ್ಸ್ಟ್ ನೋಡಿ, ಎ ರೆಕ್ಟ್ಯಾಂಗುಲರ್ ಫೀಲ್ಡ್ ಮೆಜರ್ಸ್ 68.5 meter by 45.6 meter. A path of uniform width 2.4 meter is constructed around the outside of the field. Find the difference between the outer perimeter of the path and the perimeter of the original field ಅಂತ ಕೇಳಿದ್ದಾರೆ. ಒಂದು ಆಯತದ ಮೈದಾನದ ಉದ್ದ ಆಯ್ತ ಇದು ಈ ತರ. ಇದ್ರ ಉದ್ದ ಎಷ್ಟಪ್ಪ? 68.5. ಅಗಲ ಎಷ್ಟು? 45.6. ಓಕೆನಾ? ಆ ಮೈದಾನದ ಹೊರಭಾಗದಲ್ಲಿ ಅಂದ್ರೆ ಈ ತರ ಹೊರಭಾಗದಲ್ಲಿ 2.4 ಸೆಂಟಿಮೀಟರ್ ಸಮಾನ ಅಗಲದ ಒಂದೇ ದಾರಿಯನ್ನು ನಿರ್ಮಿಸಲಾಗಿದೆ. ಸೇಮ್ದು ಒಂದು ರೋಡ್ ನ ಬಿಲ್ಡ್ ಮಾಡಿದ್ದಾರೆ. ಓಕೆನಾ? ಎಷ್ಟದು? 2.4. ಹಾಗಾದ್ರೆ ದಾರಿಯ ಹೊರಗಿನ ಪರಿಧಿ ಮತ್ತು ಮೂಲ ಮೈದಾನದ ಪರಿಧಿಯ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ರು. ಓಕೆ, ಸೊ ಇಲ್ಲಿ 2.4 ಜಾಸ್ತಿ ಆಯಿತು, ಇಲ್ಲಿ 2.4 ಜಾಸ್ತಿ ಆಯಿತು. ಟೋಟಲ್ ಎಷ್ಟು ಜಾಸ್ತಿ ಆಯಿತು? 4.8 ಜಾಸ್ತಿ ಆಯಿತು ಇಲ್ಲಿ. ಅದೇ ತರ ಇಲ್ಲಿ 2.4 ಆಯಿತು, ಇಲ್ಲಿ 2.4 ಆಯಿತು. ಇಲ್ಲಿ ಎಷ್ಟು ಜಾಸ್ತಿ ಆಯಿತು? 4.8 ಜಾಸ್ತಿ ಆಯಿತು. ಅವರು ಪೆರಿಮೀಟರ್ ಕೇಳಿದ್ರಲ್ವಾ? ಸೊ ಒರಿಜಿನಲ್ ಪೆರಿಮೀಟರ್ ಮೈನಸ್ ಈಗ ಬಂದಿರೋ ಪೆರಿಮೀಟರ್ ಆರ್. ಈಗ ಪಾದ್ ಪೆರಿಮೀಟರ್ ಮೈನಸ್ ಒರಿಜಿನಲ್ ಪೆರಿಮೀಟರ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? 2 × L + B ಪೆರಿಮೀಟರ್ ಅಲ್ವೇನಪ್ಪ? ಓಕೆ, 2 × 68 + 4.8 ಎಷ್ಟಾಯಿತು? 68.5 ಅಂದರೆ 3 ಆಯಿತು. 1 ಕ್ಯಾರಿ 73 ಇಷ್ಟಾಯಿತು ಅಲ್ವಾ? ಇದು ಎಷ್ಟಾಗುತ್ತೆ? 14, 1 ಇಷ್ಟಾಗುತ್ತೆ. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಅವರೇ ಕೊಟ್ಬಿಟ್ಟಿದ್ದಾರೆ ಡಿಫ್ರೆನ್ಸ್ 2.4, 2.4 ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಲೆಂತ್ ಎಷ್ಟು ಜಾಸ್ತಿ ಆಯಿತು? 4.8 ಜಾಸ್ತಿ ಆಯಿತು. ಇಲ್ಲಿ ಬ್ರೆಡ್ತ್ಗೆ ಎಷ್ಟು ಜಾಸ್ತಿ ಆಯಿತು? 4.8 ಜಾಸ್ತಿ ಆಯಿತು. ಟೋಟಲ್ ಎಷ್ಟು ಜಾಸ್ತಿ ಆಯಿತು? 9.6 ಜಾಸ್ತಿ ಆಯಿತು. ಸೊ ಪೆರಿಮೀಟರ್ ಅಂದ್ರೆ 2 × L + B. ಟೋಟಲ್ ಎಷ್ಟಾಯಿತು? 4.8 + 4.8 9.6 ಆಯಿತು. ಸೊ 2 × 9.6 ಎಷ್ಟು? 19.2 ಡಿಫ್ರೆನ್ಸ್. ಓಕೆನಾ? ನೀವು ಒಂದು ವೇಳೆ ಬೇಕು ಅಂದ್ರೆ ಇದನ್ನ ಅಡಿಷನ್ ಮಾಡಿ. ಓಕೆನಾ? ಸೊ ಅಡಿಷನ್ ಮಾಡಿದ್ರೆ ಎಷ್ಟಪ್ಪ? 2 × 73.3 ಪ್ಲಸ್ ಎಷ್ಟು? 50.4 ಮೈನಸ್ 2 × 68.5 ಪ್ಲಸ್ 45.6 ಮಾಡಿದ್ರೆ ನಮ್ಗೆ ಅದೇ ಆನ್ಸರೇ ಬಂದ್ಬಿಡುತ್ತೆ. ಓಕೆನಾ? ಸೊ ಈಸಿಯಾಗಿ ಮಾಡ್ಬೇಕಂದ್ರೆ ಅವರೇ ಡಿಫ್ರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ 4.8 ಜಾಸ್ತಿ ಆಗುತ್ತೆ, ಅಲ್ಲಿ 4.8 ಜಾಸ್ತಿ ಆಗುತ್ತೆ. ಟೋಟಲ್ 9.6 ಜಾಸ್ತಿ ಆಗುತ್ತೆ L + B ದು. ಬಟ್ ಪೆರಿಮೀಟರ್ ಅಂದ್ರೆ 2 × L + B ಅಲ್ವಾ? ಸೊ 19.2 ಜಾಸ್ತಿ. ನೆಕ್ಸ್ಟ್ ನೋಡಿ, 2 concentric circles with a common center O have a chord AB on the outer circle which intersects the inner circle at point C and D. If the distance of the chord from the center is 3 cm, the outer radius is 13 cm and the inner radius is 7 cm, then the length of AC ಅಂತ ಕೇಳಿದ್ರೆ ಈ ತರ ಪ್ರಶ್ನೆಗಳು ಮಾಡಿಸ್ತಾರೆ ಯಾರಾದರೂ? ನೀವು ಹೇಳಿ ಅಲ್ವಾ? ಪ್ರಶ್ನೆಗಳು ಮಾಡಿಸೋದಕ್ಕೆ ನಮಗೆ ಒಂದು ಲೈಕ್ ಬಿಡುವ ಅಲ್ವಾ? ದಯವಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇರಿ ಅಷ್ಟೇನೇನಿಲ್ಲ. ಓಕೆನಾ? ಒಂದೇ ಕೇಂದ್ರ O ಹೊಂದಿರುವ 2 ಸಮಕ್ರಿಯಂದ ವೃತ್ತಗಳಲ್ಲಿ ಅಂದ್ರೆ 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಸರ್ಕಲ್ ಕರೆಕ್ಟಾಗಿ ಬಂದಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡಿ. ಇದು O ಈ ಕಡೆ ಇಲ್ಲ, ಇಲ್ಲಿವರೆಗನೆ. ಓಕೆನಾ? ಇಲ್ಲಿವರೆಗೆ ಕ್ಲಿಯರ್? ಈ ತರ ಇದೆ, O ಇದು ಎ ಬಿ ಔಟರ್ ಸರ್ಕಲ್ ಅಂತ. ಇದು ಎ, ಇದು ಬಿ, ಇದು ಔಟರ್ ಸರ್ಕಲ್. ವಿಚ್ ಇಂಟರ್ಸೆಕ್ಟ್ಸ್ ದ ಇನ್ನರ್ ಸರ್ಕಲ್ ಅಟ್ ಪಾಯಿಂಟ್ ಸಿ ಡಿ. ಇದು ಸಿ ಡಿ, ಇದು ಇನ್ನರ್ ಸರ್ಕಲ್ ಅಂತೆ. ಇಫ್ ದ ಡಿಸ್ಟೆನ್ಸ್ ಆಫ್ ದ ಕಾರ್ಡ್ ಫ್ರಮ್ ದ ಸೆಂಟರ್ ಈಸ್ 3 cm ಅಂತೆ. ಓಕೆನಾ? ಈ ತರ ಒಂದು ಕಾರ್ಡ್ ಇದೆ, ಇದೇನು ಡಿಸ್ಟೆನ್ಸ್ 3 cm ಅಂತೆ. ಓಕೆನಾ? ಓಕೆ ಸರ್. ನೆಕ್ಸ್ಟ್
ದ ಔಟರ್ ರೇಡಿಯಸ್ ಇಸ್ 13 ಸೆಂಟಿಮೀಟರ್. ಔಟರ್ ರೇಡಿಯಸ್ ಅಂದ್ರೆ ಅದು ಇದು ಏನಪ್ಪ, ಇದು ಔಟರು ಇದು ಇನ್ನರು. ಔಟರ್ ರೇಡಿಯಸ್ ಎಷ್ಟು 13 ಸೆಂಟಿಮೀಟರ್ ಅಂತ. ಓಕೆ, ದ ಇನ್ನರ್ ರೇಡಿಯಸ್ ಇಸ್ 7 ಸೆಂಟಿಮೀಟರ್ ಅಂತ. ಇದು 7 ಸೆಂಟಿಮೀಟರ್ ಅವರೇ ಕೊಟ್ಬಿಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಲೆಂತ್ ಆಫ್ ಎ ಸಿ ಅಂದರೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಇದೆ. ಓಕೆನಾ. ಸೊ ನಾವು ಈಗ ಎ ಡಿದು ಫೈಂಡ್ ಔಟ್ ಮಾಡಿ ಎ ಸಿದು ಮೈನಸ್ ಮಾಡಿದ್ರೆ, ಸಾರಿ, ಎ ಡಿದು ಫೈಂಡ್ ಔಟ್ ಮಾಡಿ ಸಿ ಡಿದು ಮೈನಸ್ ಮಾಡಿದ್ರೆ ಮುಗೀತು. ಕ್ಲಿಯರ್. ಎ ಡಿದಲ್ಲೂ ಒಂದು ಟ್ರಯಾಂಗಲ್ ಕೊಟ್ಬಿಟ್ಟಿದಾರಲ್ವಾ, ಪೈಥಾಗರಸ್. ಇದು 13 ಆಯಿತು, ಇದು 3 ಆಯಿತು, ಅಂದರೆ ಇದು ಎಷ್ಟಾಗುತ್ತೆ. ಸೊ 13 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯಿತು, 169 ಮೈನಸ್ 9. ಸೊ ರೂಟ್ 160 ಆಯಿತು. ರೂಟ್ 160 ಅಂದರೆ 16 ಇಂಟು 10 ಅಂದರೆ 4 ರೂಟ್ 10 ಆಯಿತು ಅಲ್ವಾ. ಟೋಟಲ್ ಇದೇನಾಯಿತು, ಟೋಟಲ್ ಇದು 4 ರೂಟ್ 10 ಆಯಿತು. ಕ್ಲಿಯರ್. ಇಲ್ಲಿಗೆ ಟೋಟಲ್ ಏನಾಯಿತು, 4 ರೂಟ್ 10 ಆಯಿತು. ಓಕೆನಾ. ಬಟ್ ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ, ಇಲ್ಲೊಂದು ಹೈಪೋಟೆನ್ಸ್ 7 ಕೊಟ್ಟಿದ್ದಾರೆ, ಇದು 3 ಕೊಟ್ಟಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡೋದು ಈಸಿ. ಸೊ ನಮಗೆ 7 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂದರೆ ಹೈಪೋಟೆನ್ಸ್ ಸ್ಕ್ವೇರ್ ಮೈನಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಹೈಪೋಟೆನ್ಸ್ ಎಷ್ಟು 49, ಎಷ್ಟು 9 ಆಯಿತು. ಟೋಟಲ್ ಎಷ್ಟಾಯಿತು 40 ಆಯಿತು. 40 ಅಂದ್ರೆ ಏನು, 4 ಇಂಟು 10 ಅಂದರೆ 2 ರೂಟ್ 10 ಆಯಿತು. ಓಕೆನಾ. ಡಿಫ್ರೆನ್ಸ್ ಕೇಳಿದ್ದಾರೆ. 4 ರೂಟ್ 10ಗೆ 2 ರೂಟ್ 10ಗೆ ಡಿಫ್ರೆನ್ಸ್ ಎಷ್ಟು, 2 ರೂಟ್ 10. ಇಷ್ಟೇ ಸಿಂಪಲ್. ನಾವು ಏನೇನೋ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ರೆ ಜಸ್ಟ್ ನಾವೇನು ಮಾಡಬೇಕು, ಪೈಥಾಗರಸ್ ಟ್ರಿಪ್ಲೆಟ್ನ ಹಾಕ್ಬಿಟ್ರೆ ಮುಗೀತದೆ ಆನ್ಸರ್. ಓಕೆನಾ. ಕ್ಲಿಯರ್. ಸೊ ಒಂದು ಸೆಂಟರ್ ಇದೆ, ಇಲ್ಲಿ ಹೂ ಅಂತ ಬರ್ಕೊಳ್ಳಿ, 2 ಕಾನ್ಸೆಂಟ್ರಿಕ್ ಸರ್ಕಲ್ ಹಾಕೊಳ್ಳಿ. ಎ ಬಿ ವ್ಯಾಲ್ಯೂ, ಎ ಬಿ ಔಟರು, ಸಿ ಡಿ ಇನ್ನರು. ಒಂದು ಕಾರ್ಡ್ ಎಳ್ದಿದ್ರೆ ಅದ್ರಲ್ಲಿ ಕೊಟ್ಟಿದ್ದಾರೆ 3, ಔಟರ್ದು ಕೊಟ್ಟಿದ್ದಾರೆ 13, ಇನ್ನರ್ ಕೊಟ್ಟಿದ್ದಾರೆ 7. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಇದು ಎ ಸಿ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಪ್ರೈಸ್ ಆಫ್ ಎ ಶರ್ಟ್ ಈಸ್ ಇನ್ಕ್ರೀಸ್ಡ್ ಬೈ 20% ಅಂಡ್ ದೆನ್ ಡಿಕ್ರೀಸ್ಡ್ ಬೈ 20%. ವಾಟ್ ಇಸ್ ದ ನೆಟ್ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಅಂತ ಕೇಳಿದ್ದಾರೆ. ಇದು ಎಲ್ಲರೂ ಮಾಡಿರ್ತಾರೆ ಡೆಫಿನೆಟ್ಲಿ. ನೋಡಿ, ಒಂದು ಶರ್ಟ್ನ ಬೆಲೆಯನ್ನು ಮೊದಲು 20% ಹೆಚ್ಚಿಸಲಾಯಿತು, ನಂತರ ಅದೇ ಬೆಲೆಯನ್ನು 20% ಕಡಿಮೆ ಮಾಡಲಾಗುತ್ತದೆ. ಹಾಗಾದ್ರೆ ಶರ್ಟ್ನ ಬೆಲೆಯನ್ನು ಒಟ್ಟಾರೆ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಹೇಳಿದ್ದಾರೆ. ಈ ತರ ಸೇಮ್ ಇನ್ಕ್ರೀಸ್ ಸೇಮ್ ಡಿಕ್ರೀಸ್ ಇದ್ರೆ ಡೈರೆಕ್ಟ್ ಫಾರ್ಮುಲಾ ಏನು, ಎಕ್ಸ್ ಸ್ಕ್ವೇರ್ ಬೈ 100 ಆಲ್ವೇಸ್ ಡಿಕ್ರೀಸ್ ಆಗಿರುತ್ತೆ, ನೆನ್ಬಿಟ್ಕೋಬೇಕು. ಸೊ 20 ಸ್ಕ್ವೇರ್ ಎಷ್ಟಾಯಿತು, 400 ಆಯಿತು. ಬೈ 100 ಮಾಡಿದ್ರೆ 4 ಆಯಿತು, ಆಲ್ವೇಸ್ ಡಿಕ್ರೀಸ್. ಓಕೆನಾ. ಸೊ 4% ಇಳಿಕೆ ಆಗಿದೆ. ಕ್ಲಿಯರ್. ನೆಕ್ಸ್ಟ್, if 40% of a number is added to 240, then the result is the same number, 50% of the same number is ಅಂತ ಕೇಳಿದ್ರು. ಓಕೆನಾ. ಒಂದು ಸಂಖ್ಯೆ 40% ಅನ್ನು 240ಕ್ಕೆ ಸೇರಿಸಿದಾಗ, ಅಂದ್ರೆ 40% ಅನ್ನು 240ಗೆ ಸೇರಿಸಿದಾಗ ಬಂದ ಫಲಿತಾಂಶವು ಅದೇ ಸಂಖ್ಯೆ ಸಮಾನವಾಗುತ್ತೆ. ಯಾವ ಸಂಖ್ಯೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು, 100% ಅಂತ ಬರ್ಕೋಬೇಕು. ಸೊ 40% ಈ ಕಡೆ ಹೋದ್ರೆ 60% ಆಯಿತು. ಸೊ 60% ವ್ಯಾಲ್ಯೂ ಎಷ್ಟು, 240 ಆಯಿತು. ಈ ಪ್ರಶ್ನೆಗಳು ನಾವು ತುಂಬ ಮಾಡಿದ್ವಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಳೋಣ. ಸೊ ಅವ್ರು ಏನು ಕೇಳಿದರೆ 50% ಕೇಳಿದರೆ, 50% ಅಂದರೆ ಇದು ಇಂಟು 4 ಆಯಿತು, ಇದು ಇಂಟು 4 ಮಾಡಿದ್ರೆ 200. ಕ್ಲಿಯರ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಆಪ್ಷನ್ಸ್ ಬಿಲೋ ಈಸ್ ಈಕ್ವಲ್ ಟು 27 x ಕ್ಯೂಬ್ ಪ್ಲಸ್ 343 y ಕ್ಯೂಬ್ ಪ್ಲಸ್ 189 x ಸ್ಕ್ವೇರ್ y ಪ್ಲಸ್ 441 xy ಸ್ಕ್ವೇರ್ ಅಂತ ಇದೆ. ಓಕೆನಾ. ಸೊ ಇದು ಯಾವ ಫಾರ್ಮುಲಾ ಇದೆ, a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾದಲ್ಲಿ ಇದೆ. ಅಂದರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3b ಸ್ಕ್ವೇರ್ ಎ ಆರ್ 3ab ಸ್ಕ್ವೇರ್ ಅಂತಲೂ ಬರ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ. ಸೊ 27 ಅಲ್ವಾ, ಯಾವ್ದ್ರ ಕ್ಯೂಬು, 3 ಕ್ಯೂಬು, ರಿಡಕ್ಷನ್ ಹೋಯಿತು. ನೆಕ್ಸ್ಟ್ 343 ಯಾವ ಒಂದು ನಂಬರ್ ಕ್ಯೂಬು, 7 ಕ್ಯೂಬ್. ಮುಗೀತು, ಇನ್ನೇನು ಮಾಡೋ ಅವಶ್ಯಕತೆ ಇರಲಿಲ್ಲ. ಕ್ಲಿಯರ್. ಸೊ 10 ಕ್ಯೂಬ್ ಏನಾಗುತ್ತೆ, 1000 ಬಂದ್ಬಿಡುತ್ತೆ. ನೆಕ್ಸ್ಟ್, ಇಫ್ 10 sin a ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು ರೂಟ್ ಸೈನ್ ಎ, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದನ್ನು ಸಮೇತ ಡೈರೆಕ್ಟ್ ಆಗಿ ಮಾಡ್ಬೋದು, ನಿಮಗೆ 2 ಟೈಪಲ್ಲಿ ಸಮೇತ ಹೇಳ್ಕೊಡ್ತೀನಿ. ಓಕೆನಾ. ನಮಗೆ ಟ್ಯಾನ್ ಎ ಬೇಕಂದ್ರೆ ನಾವು ಏನು ಮಾಡಬೇಕಪ್ಪ, ಕಾಟ್ ಎ ಇಂದ 1/cot a ಮಾಡಿದ್ರೆ ಟ್ಯಾನ್ ಎ ಬರುತ್ತೆ. ಆರ್ ಡೈರೆಕ್ಟ್ ಟ್ಯಾನ್ ಎ ಬೇಕಂದ್ರೆ ನೋಡಿ, ಸೈನ್ ಎ ಡಿವೈಡ್ ಮಾಡಿದ್ವಿ ಅನ್ಕೊಳ್ಳಿ, ಎಲ್ಲ ಕಡೆ ಸೈನ್ ಎ ಡಿವೈಡ್ ಮಾಡಿದ್ವಿ ಅನ್ಕೊಳ್ಳಿ, ಏನಾಯಿತು, ಸೈನ್ ಎ ಬೈ ಸೈನ್ ಎ ಓನ್ಲಿ 10 ಆಯಿತು. ಇಲ್ಲಿ ಕಾಸ್ ಎ ಬೈ ಸೈನ್ ಏನಾಯಿತು, ಕಾಟ್ ಎ ಆಯಿತು. ಕರೆಕ್ಟಾ. ಇಸ್ ಈಕ್ವಲ್ ಟು ರೂಟ್ 6 ಆಯಿತು. ಕ್ಲಿಯರ್. ಓಕೆ ಸರ್. ನೆಕ್ಸ್ಟ್ ನೋಡಿ, ಕಾಟ್ ಎ ಇಸ್ ಈಕ್ವಲ್ ಟು ರೂಟ್ 6 ಮೈನಸ್ ರೂಟ್ 10 ಅವೇನಪ್ಪ. ನಮ್ಗೆ ಕೇಳಿರೋದೇನು, ಟ್ಯಾನ್ ಎ. ಟ್ಯಾನ್ ಎ ಅಂದ್ರೇನು, 1/cot a. ಅಂದರೆ ಟ್ಯಾನ್ ಎ ಇಸ್ ಈಕ್ವಲ್ ಟು 1/√6 ಮೈನಸ್ ರೂಟ್ 10.
ಸೊ ಆನ್ಸರ್ ಇಲ್ವಲ್ಲ ಸರ್, ಆನ್ಸರ್ ಬರುತ್ತೆ. ಹೆಂಗಂದ್ರೆ ಅವ್ರು ರ್ಯಾಷನಲೈಸ್ ಮಾಡಿದ್ದಾರೆ. ರ್ಯಾಷನಲೈಸ್ ಅಂದ್ರೆ ಏನೂ ಇಲ್ಲ, ಇಂಟು ಇಲ್ಲಿ ಮೈನಸ್ ಇದ್ರೆ ನಾವು ಪ್ಲಸ್ ಮಾಡೋದಷ್ಟೇ. √6 ಪ್ಲಸ್ √10 ಡಿವೈಡ್ ಬೈ √6 ಪ್ಲಸ್ √10. ಓಕೆನಾ? ಸೊ ಮೇಲ್ಗಡೆ ಏನು ಬರುತ್ತಪ್ಪ, √6 ಪ್ಲಸ್ √10 ಬರುತ್ತೆ ಮೇಲ್ಗಡೆ. ಕೆಳಗಡೆ √6 ಏನಾಗುತ್ತೆ, √6 ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 6 ಬರುತ್ತೆ. ಐ ಮೀನ್ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಏನು ಬರುತ್ತೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ. ಅಂದರೆ 6 ಬರುತ್ತೆ ಅಲ್ವಾ? ಕ್ಲಿಯರ್? ಸೊ ಈ ಥರ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ, ಓಕೆನಾ, √10 ಅಲ್ಲ ಇದು, ಸಾರಿ ಇಲ್ಲಿ ನೋಡಿ, ಒಂದು √10 ಅಲ್ಲ ಸರ್, 10 ಅಲ್ವಾ, ಸರಿ ಅದಕ್ಕೆ. ಸೊ tan ಡಿವೈಡ್ ಬೈ 1/√6 ಮೈನಸ್ 10. ಈಗ ರ್ಯಾಷನಲೈಸೇಷನ್ ಮಾಡಿದ್ರೆ √6 ಪ್ಲಸ್ 10 ಡಿವೈಡ್ ಬೈ √6 ಪ್ಲಸ್ 10. ಓಕೆನಾ? ಏನಾಗಲಿ ಮಾತ್ರ. ಓಕೆನಾ? ಸೊ ಈಗ √6 ಏನಾಯಿತು, 6 ಆಯಿತು, ಮೈನಸ್ 10 ಸ್ಕ್ವೇರ್ ಏನಾಯಿತು, 100 ಆಯಿತು. ಮೇಲ್ಗಡೆ √6 ಪ್ಲಸ್ 10 ಹಂಗೆ ಬಂತು. ಕ್ಲಿಯರ್? ಮೇಲ್ಗಡೆ √6 ಪ್ಲಸ್ 10 ಬಂತು, ಕೆಳಗಡೆ ಮೈನಸ್ 94 ಬಂತು. ಆನ್ಸರ್ ಇದೆಯಾ? ಈಗಲೂ ಇಲ್ಲ. ಮೈನಸ್ನ ಮೇಲ್ಗಡೆ ತಗೊಂಡೋದ್ರೆ -√6 ಮೈನಸ್ 10 ಡಿವೈಡ್ ಬೈ 94. ಆನ್ಸರ್ ಇದೆಯಾ? ಇದೆ ಸರ್, ಆಪ್ಷನ್ ಸಿ. ಓಕೆನಾ? ಹಿಂಗೆ ಬೇಕಾದ್ರೂ ಮಾಡ್ಬೋದು. ಏನು ಡಿವೈಡ್ ಬೈ ಸೇಮ್ ಏನು ಮಾಡಿದ್ರೆ, ಒಂದು ವೇಳೆ ನಾವು ಡಿವೈಡ್ ಬೈ ಕಾಸೆ ಮಾಡಿದ್ರೂ ಸಮೇತ ಆನ್ಸರ್ ಬರುತ್ತೆ. ಕ್ಲಿಯರ್? ಓಕೆನಾ? ಸೊ ಕಾಸೆ ಮಾಡಿದ್ರೆ ಡೈರೆಕ್ಟಾಗಿ ಬರುತ್ತೆ ಅನಿಸ್ತಿದೆ. ಸೇನೆ ಬೈ ಕಾಸೆ ಏನಾಯಿತು, ಟ್ಯಾನೇ ಆಯಿತು, 10 ಟ್ಯಾನೇ ಆಯಿತು. ಕಾಸೆ ಹೋಗುತ್ತೆ, +1 ಆಯಿತು. √6 ಸೇನೆ ಬೈ ಕಾಸೆ ಏನಾಯಿತು, √6 ಟ್ಯಾನೇ ಆಯಿತು. ಹಾಂ, ಓಕೆ ಸರ್. 1 = √6 tan A minus 10 tan A. Clear? So 1/√6 minus 10 = tan A ಆಯಿತು. ಸೊ ಇದನ್ನು ರ್ಯಾಷನಲೈಸೇಷನ್ ಮಾಡಿದ್ರೆ ಸೇಮ್ ಬರುತ್ತೆ. ಓಕೆನಾ? ಇಲ್ಲಿಂದ ನೋಡ್ಕೊಳ್ಳಿ, ಸೇಮ್ ರ್ಯಾಷನಲೈಸ್ ಮಾಡಿದ್ರೆ ಸೇಮ್ ಬಂದ್ಬಿಡುತ್ತೆ. ಕ್ಲಿಯರ್? ಇದೆ, ಈಸಿ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ನೋಡಿ, ಇಫ್ 12 workers can complete a wall in 18 days, in how many days will 8 workers complete ಅಂತ ಹೇಳಿದ್ರೆ. ಸೊ ಬೇಸಿಕ್ ಕ್ವಶನ್. 12 ಕಾರ್ಮಿಕರು ಒಂದು ಗೋಡೆಯನ್ನು 18 ದಿನಗಳಲ್ಲಿ, ಒಂದು ಗೋಡೆ ನಿರ್ಮಾಣವನ್ನು 18 ದಿನಗಳಲ್ಲಿ ಪೂರ್ಣಗೊಳಿಸಿದ್ರೆ ಅದೇ ಕೆಲಸವನ್ನು 8 ದಿನದಲ್ಲಿ ಎಷ್ಟು ಮಾಡ್ತಾರೆ? 8 ಕಾರ್ಮಿಕರು ಎಷ್ಟು ದಿನಗಳು ಮಾಡ್ತಾರೆ ಅಂತ. ಓಕೆನಾ? ಸೊ 3 ಜ 2 ಜ 9 ಜ ಎಷ್ಟಾಯಿತು, 27 ಡೇಸಲ್ಲಿ ಮಾಡಿಬಿಡ್ತಾರೆ. ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, ದ ಗಿವನ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ possess infinity many solutions. 3x plus 7y is equal to 15, ax plus by is equal to 30. What are the values of a and b ಅಂತ ಕೇಳಿದರು. ಓಕೆನಾ? ಕೆಳಗಿನ ರೇಖೆಯ ಸಮೀಕರಣಗಳ ಜೋಡಿ ಅನಂತ ಪರಿಹಾರಗಳನ್ನು ಹೊಂದಿದೆ. ಸೊ ಮೆನಿ ಸೊಲ್ಯೂಷನ್ಸ್ ಇದೆ ಅಂತ. ಓಕೆನಾ? ಸೊ ಈ ಥರ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ನೋಡಿ, ಸೊ ಸೊಲ್ಯೂಷನ್ಸ್ನ, ಮೆನಿ ಸೊಲ್ಯೂಷನ್ಸ್ನ ಲೀನಿಯರ್ ಇಕ್ವೇಷನ್ಸಲ್ಲಿ ಹೆಂಗೆ ಫೈಂಡ್ ಔಟ್ ಮಾಡೋದು? a1 ಡಿವೈಡ್ ಬೈ a2 is equal to b1 ಡಿವೈಡ್ ಬೈ b2 is equal to c1 ಡಿವೈಡ್ ಬೈ c2 ಅಲ್ವಾ? ಕ್ಲಿಯರ್? ಸೊ ಏನಾಯಿತು, 3/a ಆಯಿತು, 7/b ಆಯಿತು, ಆ್ಯಂಡ್ 15/30 ಆಯಿತು, 1/2. ಇದು ಒಂದಿರೋದು 2 ಆಗ್ತಾ ಇದೆ. ಹಾಗಾದ್ರೆ 3 ಇರೋದು ಏನಾಗುತ್ತೆ, 6 ಆಗುತ್ತೆ. 7 ಇರೋದು ಏನಾಗುತ್ತೆ, 14 ಆಗುತ್ತೆ. ಸೊ ಹಾಗಾದ್ರೆ a ವ್ಯಾಲ್ಯೂ ಎಷ್ಟು, 6, b ವ್ಯಾಲ್ಯೂ ಎಷ್ಟು, 14. ಮುಗೀತಾ? ಆರ್ ಡೈರೆಕ್ಟ್ ಆಗಬೇಕಂದ್ರೆ 15 ಇರೋದು 30 ಆಗ್ತಿದೆ ಅಂದರೆ ಇಂಟು 2 ಆಗ್ತಿದೆ. ಇಲ್ಲಿ ಇಂಟು 2 14, ಇಲ್ಲಿ ಇಂಟು 2 6. ಕ್ಲಿಯರ್? ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಅಂದರೆ ಈ ಥರ ಇದು ಟೈಪ್ ಮಾಡೋಕ್ಕಾಗಿಲ್ಲ, ಅದು ಏನೇನೋ ಎಲ್ಲ ಬಂತಾಗಾಗಿ ಡೈರೆಕ್ಟಾಗಿ ಕ್ವಶನ್ನ ಇದು ಮಾಡಿದ್ವಿ. ಹಾಂ, ರೈಟ್. ಇಲ್ಲೂ ಸಮೇತ ಅಷ್ಟೇ. 2 to the power of 4 into 3 to the power of 4 into 5 to the power of 4 divided by 2 square into 3 square into 5 square ಅಂತ ಇದೆ. ಓಕೆನಾ? ಸೊ 2 ಸ್ಕ್ವೇರಿಂದ 2 ಸ್ಕ್ವೇರ್ ಕ್ಯಾನ್ಸಲ್ ಹೋದ್ರೆ ಇನ್ನು 2 ಸ್ಕ್ವೇರ್ ಉಳಿಯುತ್ತೆ. 3 ಸ್ಕ್ವೇರಿಂದ 3 ಸ್ಕ್ವೇರ್ ಕ್ಯಾನ್ಸಲ್ ಹೋದ್ರೆ ಇನ್ನು 3 ಸ್ಕ್ವೇರ್ ಉಳಿಯುತ್ತೆ. 5 ಸ್ಕ್ವೇರಿಂದ 5 ಸ್ಕ್ವೇರ್ ಕ್ಯಾನ್ಸಲ್ ಹೋದ್ರೆ ಇನ್ನು 5 ಸ್ಕ್ವೇರ್ ಉಳಿಯುತ್ತೆ. ಏನಪ್ಪ, 2 ಸ್ಕ್ವೇರ್ 4 ಆಯಿತು, 5 ಸ್ಕ್ವೇರ್ 25 ಆಯಿತು. 25 into 4 ಏನಾಗಬೇಕು, ಲಾಸ್ಟಲ್ಲಿ 0 ಬರಬೇಕು, 2 0 ಇದೆ. ಓಕೆ, 100 ಆಯಿತು. ಇದೇನಾಯಿತು, 9 ಆಯಿತು. 100 into 9 ಏನಾಯಿತು, 100 ಆಯಿತು. ಮುಗೀತು. ಕ್ಲಿಯರ್? ನೆಕ್ಸ್ಟ್ ನೋಡಿ, ಅಮಿತ್ is standing on the ground and flying a kite using 100 meter long string at an angle of elevation 30 degree.
Nitin is standing on the roof of building that is 10-meter high and flying his kite at an angle of elevation of 45 degree. The two boys are standing on opposite sides of the point where the kites meet. Find the length of the string that Nitin must use so that both kites meet at the same point ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಅಮಿತ್ ನೆಲದ ಮೇಲೆ ನಿಂತು, ಅಮಿತ್ ಇದನ್ನಲ್ವಾ, ಈ ಅಮಿತ್ ನೆಲದ ಮೇಲೆ ನಿಂತು 100 ಮೀಟರ್ ಉದ್ದದ ದಾರವನ್ನು ಬಳಸಿ, ಎಷ್ಟು ಮೀಟರ್? 100 ಮೀಟರ್, 30% ಆಂಗಲ್ ಆಫ್ ಎಲಿವೇಶನ್, 30%. ಓಕೆನಾ? ಕೋನದಲ್ಲಿ ಗಾಳಿಪಟ ಹಾರಿಸುತ್ತಾನೆ. ಓಕೆ. ನಿತಿನ್ 10 ಮೀಟರ್ ಎತ್ತರದ ಕಟ್ಟಡದ ಮೇಲ್ಛಾವಣಿ ಅಂದ್ರೆ 10 ಮೀಟರ್ ಇರುತ್ತಲ್ಲ ಒಂದು ಬಿಲ್ಡಿಂಗು, ಅದರಲ್ಲಿ 10 ಮೀಟರ್ ಅಂದ್ರೆ ಇಲ್ಲಿಂದ, ಇಲ್ಲಿಂದ ನಿಂತು 45 ಮೀಟರ್ ಉನ್ನತಿ ಕೋನದಲ್ಲಿ, ಅಂದ್ರೆ ಆಂಗಲ್ ಆಫ್ ಎಲಿವೇಶನ್ 45 ಡಿಗ್ರಿ ಅಂತ. ಇದೆಯಾ? 45, ಇದು ಎಷ್ಟು? 10. ಓಕೆನಾ? ಸೊ ಟೋಟಲ್ ಎಷ್ಟು? 100. 90 ಮುಂದೆ 100 ಆದ್ರೆ 30 ಮುಂದೆ ಏನಾಯ್ತು? 50 ಆಯ್ತು. ಇದು 50 ಆದ್ರೆ ಇದು 10 ಆಯ್ತು ಅಂದ್ರೆ ಇದು ಎಷ್ಟಾಯ್ತು? 40 ಆಯ್ತು. ಕ್ಲಿಯರ್? ಸೊ 45 ಡಿಗ್ರಿ ಅಂದ್ರೆ ಏನದು? 1:1/√2. ಓಕೆನಾ? ಸೊ ಇದು 1 ವ್ಯಾಲ್ಯೂ 40 ಆಯ್ತು, ಇಲ್ಲಿ 1 ವ್ಯಾಲ್ಯೂ 40 ಆಗುತ್ತೆ, ಇಲ್ಲಿ ಏನಾಗುತ್ತೆ? 40√2 ಆಗುತ್ತೆ. ಕ್ಲಿಯರ್? ಅವ್ರು ಏನ್ ಕೇಳಿದ್ದಾರೆ ನೋಡೋಣ. ದ ಟೂ ಬಾಯ್ಸ್ ಆರ್ ಸ್ಟ್ಯಾಂಡಿಂಗ್ ಆನ್ ಆಪೋಸಿಟ್ ಸೈಡ್ಸ್. ಓಕೆ, ಮಾಡಿದೀವಿ. ವೇರ್ ದ ಕೈಟ್ಸ್ ಮೀಟ್, ಕೈಟ್ಸ್ ಎಲ್ಲಿ ಮೀಟ್ ಆಗುತ್ತೆ? ಇಲ್ಲಿ. ಕ್ಲಿಯರ್? ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್ ದಟ್ ನಿತಿನ್ ಮಸ್ಟ್ ಯೂಸ್ ಸೊ ದಟ್ ಬೋತ್ ಕೈಟ್ಸ್ ಮೀಟ್ ಅಟ್ ದ ಸೇಮ್ ಪಾಯಿಂಟ್. ನಿತಿನ್ ಎಷ್ಟು ಯೂಸ್ ಮಾಡಿದಾನೆ? 40√2 ಅಲ್ವಾ? ಇದೆಯಾ ನಿತಿನ್? ಇಲ್ವಾ? ಇಲ್ಲಿಂದನಲ್ವಾ? 40√2 ಇದೆ ಅಲ್ವಾ? 40√2, ಇದೆ 40√2. ಓಕೆನಾ? ಸೊ ಇಲ್ಲಿಂದ ಅವನು 100 ಮೀಟರ್ಗೆ ಕೈಟನ್ನು ಆರಿಸ್ಬಿಡ್ತಾನೆ. ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ. ಓಕೆನಾ? ಸೊ ಇದು 90 ಡಿಗ್ರಿ. 90 ಡಿಗ್ರಿ ಮುಂದೆ 100 ಆದ್ರೆ 30 ಡಿಗ್ರಿ ಮುಂದೆ 50 ಆಗುತ್ತೆ. ಸೊ ಇವನೇನಿದ್ದಾನೆ, ಇನ್ನೊಬ್ಬನು ನಿತಿನ್ ಅನ್ನೋನು 10 ಮೀಟರ್ ಬಿಲ್ಡಿಂಗ್ ಮೇಲೆ ಕೈಟನ್ನು ಆರಿಸ್ತಾನೆ. ಓಕೆನಾ? ಸೊ ಇದು 50 ಆಯ್ತು, ಇದು 10 ಆಯ್ತು, ಇದು ಎಷ್ಟಾಯ್ತು? 40 ಆಯ್ತು. ಸೊ 45 ಡಿಗ್ರಿ ಅಂದ್ರೆ ಇದೇನು? ಇದು 45 ಡಿಗ್ರಿ ಆಗುತ್ತೆ. ಇದು 40 ಅಂದ್ರೆ ಇದನ್ನು 40 ಆಗುತ್ತೆ. ಸೊ ಇದೇನಾಗುತ್ತೆ? 40√2 ಅಂದ್ರೆ 1:1/√2 ಆಗುತ್ತೆ. ಸೊ ಇದು 40√2 ಆಯ್ತು. ಕ್ಲಿಯರಾ? ಅವ್ರು ಏನ್ ಕೇಳಿದಾರೆ? ನಿತಿನ್ ಆ ಕೈಟ್ನ ಇದು ಮಾಡಿದಾನಲ್ವಾ? ಸೊ ಅದ್ರ ಉದ್ದ ಎಷ್ಟು ಅಂತ ಕೇಳಿದ್ರೆ, ಸೊ 40√2 ಬಂದಿದೆ. ನೆಕ್ಸ್ಟ್ ನೋಡಿ, ಎ wholesaler offers a scheme discount of 2% on the total purchase if the customer buys more than 100 units of a product. If the price per unit is 20, what is the total amount payable if the customer buys 150 ಅಂತ ಹೇಳಿದ್ದಾರೆ. ಒಬ್ಬ ಸಗಟು ವ್ಯಾಪಾರಿಯ ಗ್ರಾಹಕರು ಒಂದು ಉತ್ಪನ್ನದ 100ಕ್ಕಿಂತ ಹೆಚ್ಚು ಘಟಕಗಳನ್ನು ಖರೀದಿಸಿದ್ರೆ ಒಟ್ಟು ಖರೀದಿ ಮೊತ್ತದ ಮೇಲೆ 2% ಯೋಜನಾ ರಿಯಾಯಿತಿ ನೀಡುತ್ತಾನೆ. ಅಂದ್ರೆ 100ಕ್ಕಿಂತ ಜಾಸ್ತಿ ಏನಾದರೂ ಖರೀದಿಸಿದ್ರೆ 2% ಕೊಡ್ತಾರೆ ಅಂತ. ಓಕೆನಾ? ಒಂದು ಘಟಕದ ಮೇಲೆ 20 ಆಗಿದ್ರೆ ಗ್ರಾಹಕರು 150 ಘಟಕಗಳನ್ನು ಖರೀದಿಸಿದಾಗ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. 100 ಮೇಲೆ ಇದೆಯಾ? ಹೌದು. 150 ಇದೆ ಅಲ್ವಾ? 150, ಒಂದಕ್ಕೆ 20 ರೂಪಾಯಿ ಅಂದ್ರೆ 150ಗೆ ಎಷ್ಟಾಯ್ತು? 3000 ಆಯ್ತು. ಬಟ್ ಅವ್ರು ಹೇಳಿದ್ದಾರೆ ಕ್ಲಾರಿಟಿಯಾಗಿ, ನೀನ್ ತಗೊಳಪ್ಪ 100 ಮೇಲೆ ತಗೊಂಡ್ರೆ ನಾನು ನಿಮಗೆ 2% ಟೋಟಲ್ ಅಮೌಂಟ್ ಅಲ್ಲಿ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಅಮೌಂಟ್ ಎಷ್ಟು? 3000 ಆಯ್ತು. ಸೊ 2% ಡಿಸ್ಕೌಂಟ್ ಹೋದ್ರೆ ಇನ್ನು ಉಳಿದಿರೋದೆಷ್ಟು? 98% ಅಲ್ವಾ? 98/100 ಹೋಯ್ತು. 98, 3 40 ಲಾಸ್ಟಲ್ಲಿ ಬರುತ್ತೆ. ಒಂದು 0 ಹಂಗೆ ಮಾಡಿ 8 3 4 ಲಾಸ್ಟಲ್ಲಿ 40 ಬರುತ್ತೆ ಅಂತ ಅರ್ಥ. ಕ್ಲಿಯರಾ? ಮುಗೀತು. ಇಲ್ಲ ನೀವು ಒಂದು ವೇಳೆ ಹಿಂಗೆ ಮಾಡ್ತೀರಾ ಮಾಡಿ. 3000ಗೆ 2% ಎಷ್ಟಪ್ಪ? ಓಕೆನಾ? 60. ಸೊ 3000 ಅಲ್ಲಿ 60 ಹೋದ್ರೆ 2940. ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು. ಕ್ಲಿಯರ್ ಇದೆಯಾ? ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡಿ, ಇಫ್ ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ x+3 and x-3 is 4, what is the value of x if x greater than 0 ಅಂತ ಕೇಳಿದ್ದಾರೆ. ಸೊ ಮೀನ್ ಪ್ರಪೋರ್ಷನಲ್ ಕೊಟ್ಟಿದ್ದಾರೆ. ಮೀನ್ ಪ್ರಪೋರ್ಷನಲ್ ಅಂದ್ರೆ ಏನಪ್ಪ? b² = ac ಅಲ್ವಾ? ಸೊ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 4, 4² a ವ್ಯಾಲ್ಯೂ ಕೊಟ್ಟಿದ್ದಾರೆ x+3 ಅಂಡ್ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ x-3 ಅಲ್ವಾ? ಓಕೆ ಸರ್. ಇಲ್ಲಿ ನೋಡಿ 4² ಎಷ್ಟಾಯ್ತು? 16 ಆಯ್ತು. a + b × a - b ಇದೆ ಅಂದ್ರೆ a² - b² ಇದೆ. a² ಏನಾಗುತ್ತೆ? x² ಆಗುತ್ತೆ. b² ಏನಾಗುತ್ತೆ? 3² 9 ಆಗುತ್ತೆ ಅಲ್ವಾ? ಓಕೆ. x² = 16 -9 ಆ ಕಡೆ ಹೋದ್ರೆ +9 ಆಗುತ್ತೆ. ದಟ್ ಈಸ್ 25 ಆಯ್ತು. x² = 25 ಅಂದ್ರೆ x ಏನಾಗುತ್ತೆ? √25 ಆಗುತ್ತೆ. ಸೊ √25 ನ ವ್ಯಾಲ್ಯೂ ಎಷ್ಟು? 5 ಆಯ್ತಲ್ವಾ? ಬೇಸಿಕ್ ಕ್ವಶನ್. ನೆಕ್ಸ್ಟ್ ನೋಡಿ,
ಫೈಂಡ್ ದ ಮೀಡಿಯನ್ ಆಫ್ ದ ಡಾಟಾ 4, 6, 8, 10, 12, 14 ಅಂತ ಕೇಳಿದ್ದಾರೆ. ಸೊ ಮೀಡಿಯನ್ನ ಫೈಂಡ್ ಔಟ್ ಮಾಡಿ ಅಂತ. ಸೊ ಮೀಡಿಯನ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಇಂದ ಬರ್ಕೊಂಡು ಹೋಗ್ಬೇಕು. ಬಟ್ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಅಸೆಂಡಿಂಗ್ ಆರ್ಡರ್. ಓಕೆನಾ, ಈ 2 ಹೋಯ್ತು, ಈ 2 ಹೋಯ್ತು, ಇನ್ನು ಉಳಿದಿರೋದು 2 ಇದೆ. 2 ಇದ್ರೆ ಏನು ಮಾಡಬೇಕು, 8 + 10 / 2 ಮಾಡಬೇಕು. ಎಷ್ಟಾಯಿತು, 18/2 ಎಷ್ಟಾಯಿತು, 9 ಆಯಿತು. ಕ್ಲಿಯರ್. ನೆಕ್ಸ್ಟ್ ನೋಡಿ, a person travels from place P to place Q to buy an article that costs 15% less at Q than at P ಅಂತ ಕೇಳಿದ್ದಾರೆ. He spends 150 on travel and still saves 150 compared to buying the article at P. What is his percentage saving with respect to the price at P ಅಂತ ಕೇಳಿದ್ದಾರೆ. ಓಕೆನಾ, ಒಬ್ಬ ವ್ಯಕ್ತಿ P ಸ್ಥಳದಿಂದ Q ಸ್ಥಳಕ್ಕೆ ಒಂದು ವಸ್ತುವನ್ನು ಖರೀದಿಸಲು ಪ್ರಯಾಣಿಸುತ್ತಾನೆ. P ಏನಿದೆ, Q ಇದೆ, ಇವನು ಹೋಗ್ತಾನೆ Q ಹತ್ರಕ್ಕೆ. Q ಸ್ಥಳದಲ್ಲಿ ಆ ವಸ್ತುವಿನ ಬೆಲೆ P ಸ್ಥಳಕ್ಕಿಂತ 15% ಕಡಿಮೆ. ಇಲ್ಲಿ 100%ಗೆ ಅದು ಸಿಕ್ಕಿದ್ರೆ ಇಲ್ಲಿ 85%ಗೆ ಸಿಗುತ್ತಂತೆ. ಓಕೆನಾ, ಪ್ರಯಾಣಕ್ಕೆ 150 ರೂಪಾಯಿ ಖರ್ಚು. ಓಕೆನಾ, ಪ್ರಯಾಣಕ್ಕೆ 150 ರೂಪಾಯಿ ಖರ್ಚು ಮಾಡಿದ ನಂತರವು P ಸ್ಥಳದಲ್ಲಿ ಖರೀದಿಸಿದ್ದಕ್ಕಿಂತ 150 ಉಳಿತಾಯವಾಗುತ್ತೆ. ಓಕೆನಾ, ಅವನು 150 ರೂಪಾಯಿ ಖರ್ಚು ಮಾಡಿ, ಓಕೆನಾ, ಖರ್ಚು ಮಾಡಿದ್ರು ಸಮೇತ P ಪ್ಲೇಸ್ ಅಲ್ಲಿ ತಗೊಳ್ಬೇಕಾಗಿರೋ ಅಮೌಂಟ್ಗಿಂತ Q ಅಲ್ಲಿ ತಗೊಂಡ್ರೆ ಅವ್ನಿಗೆ ಇನ್ನೂ 150 ರೂಪಾಯಿ ಉಳಿಯುತ್ತಂತೆ. ಅಂದರೆ ಎಷ್ಟು ಉಳಿದಂಗೆ ಅವನಿಗೆ, ಟೋಟಲ್ 300 ರೂಪಾಯಿ ಉಳಿದಂಗೆ. ಆ 300 ರೂಪಾಯಿ ಸೇವಿಂಗ್ಸ್ ಯಾವುದು ಇದೆ ಅಲ್ವಾ. ಸೊ ಎಷ್ಟು ಪರ್ಸೆಂಟು, 15%. ಬಟ್ ನಮ್ಗೆ ಬಂದಿರೋದೆಷ್ಟು, 300. ಸೊ 100ನ ವ್ಯಾಲ್ಯೂ ಎಷ್ಟಾಯಿತು, 3000 ಆಯಿತು. ಅವ್ರಿಗೆ ಏನು ಕೇಳಿದ್ದಾರೆ, ವಾಟ್ ಈಸ್ ಹಿಸ್ ಪರ್ಸೆಂಟೇಜ್ ಸೇವಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೈಸ್ ಅಟ್ P ಅಂತ ಕೇಳಿದ್ದಾರೆ. ಓಕೆನಾ, P ಸ್ಥಳದ ಬೆಲೆಗೆ ಸಂಬಂಧಿಸಿದ ಅವನ ಉಳಿತಾಯದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರು. ಸೊ ಉಳಿತಾಯದ ಶೇಕಡಾವಾರು ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಓಕೆ, 2 ಮೀನ್ಸ್ 2000 ಅಲ್ವಾ, ಟೋಟಲ್ 2000. ಎಷ್ಟು ಉಳಿತು, 150. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಕ್ಲಿಯರ್. 20 10 ಆಯಿತು, 2 1 2 7.5%. ಸೊ ಸೇವಿಂಗ್ಸ್ ಎಷ್ಟು ಉಳಿತು ಅಂದರೆ 7.5% ಉಳಿತು. ಕ್ಲಿಯರ್. ನೆಕ್ಸ್ಟ್, a sum of 3059 is divided into 3 parts such that half of the first part, 1/4 of the second part and 1/8 of the third part are equal. Find the value of the third part ಅಂತ ಕೇಳಿದ್ರು. ಓಕೆನಾ, 3059 ಮೊತ್ತವನ್ನು 3 ಭಾಗಗಳಿಗೆ ಹಂಚಲಾಗಿದೆ. ಯಾವ ಥರ, ಫಸ್ಟ್ ಪಾರ್ಟ್ ಏನು 1/2 ಅಂತೆ, ನೆಕ್ಸ್ಟ್ ಪಾರ್ಟು 1/4 ಅಂತೆ, ಮೂರನೇ ಪಾರ್ಟ್ ಏನು 1/8 ಅಂತೆ. ಓಕೆನಾ, ಸೊ ಫಸ್ಟ್ ಪಾರ್ಟ್ ಎಷ್ಟಾಯಿತು, 2 ಆಯಿತು, ಸೆಕೆಂಡ್ ಪಾರ್ಟ್ ಅದು 4 ಆಯಿತು, ಥರ್ಡ್ ಪಾರ್ಟ್ 8 ಆಯಿತು. ಸೊ ಎಷ್ಟಾಯಿತು, 1:2:4 ಆಯಿತು. ಕ್ಲಿಯರಾ. ಅವ್ರು ಏನು ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಥರ್ಡ್ ಪಾರ್ಟ್ ಅದು ಕೇಳಿದ್ದಾರೆ. ಸೊ ಟೋಟಲ್ ಇಷ್ಟು ರೇಷಿಯೋಗೆ ಇಷ್ಟನ್ನು ಹಂಚಿದ್ದಾರೆ. ಅವ್ರು ಏನು ಕೇಳ್ತಿದ್ದಾರೆ, ಮೂರನೇ ಅವ್ರಿಗೆ ಎಷ್ಟು ಹಂಚಿದೆಯಪ್ಪ ನೀನು ಅಂತ ಕೇಳ್ತಿದ್ದಾರೆ. ಓಕೆನಾ, ಸೊ ಟೋಟಲ್ ಎಷ್ಟಾಯಿತು, 7 ಆಯಿತು. 7ಕ್ಕೆ ಎಷ್ಟು ಹಂಚಿದ್ದಾರೆ, 3059. ಅವ್ರಿಗೆ ಯಾವ್ದು ಬೇಕು ನಮಗೆ, ಇದಂದ್ರೆ 4. 4 ಟೇಬಲ್ ಆನ್ಸರು. ಎಲ್ಲನೂ 48 ಇದೆ, ಮಾಡಬೇಕಾಗುತ್ತೆ. ಓಕೆನಾ, 7 4 28 ಆಯಿತು, ಇನ್ನು 2 ಉಳಿತು, 25 ಆಯಿತು. 3 21 ಇನ್ನು 4 ಉಳಿತು, 49 ಮೀನ್ಸ್ 437 ಇಂಟು 4 ಲಾಸ್ಟಲ್ಲಿ 8 ಬರಬೇಕು. ಎಲ್ಲನೂ ಇದೆ, ಮಾಡೋಣ. 28 ಆಯಿತು, 2 ಹೋಯಿತು, 12 + 2 14, 1 4 4 16 + 1 17 ಆಯಿತು, 1748 ಆಯಿತು ಆನ್ಸರ್. ಕ್ಲಿಯರ್. ಓಕೆನಾ. ನೆಕ್ಸ್ಟ್ ನೋಡಿ, A can complete a work in 9 days. ಓಕೆನಾ, B can complete the same work in 22 days. If they work together for 2 days, ಓಕೆನಾ, ವಾಟ್ ಫ್ರಾಕ್ಷನ್ ಆಫ್ ದ ವರ್ಕ್ ರಿಮೈನ್ಸ್ ಅನ್ಫಿನಿಶ್ಡ್ ಅಂತ ಕೇಳಿದರು. ಎ ಒಬ್ಬನೇ ಒಂದು ಕೆಲಸವನ್ನು 9 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು, ಬಿ ಅದೇ ಕೆಲಸವನ್ನು 22 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಇಬ್ಬರೂ ಸೇರಿ 2 ದಿನ ಕೆಲಸ ಮಾಡಿದರೆ ಇನ್ನು ಪೂರ್ಣಗೊಳ್ಳದೆ ಉಳಿದಿರುವ ಕೆಲಸ ಭಾಗ ಎಷ್ಟು ಅಂತ ಕೇಳಿದರು. ಓಕೆನಾ. ಓಕೆ, ಹಾಗಾದ್ರೆ LCM ಎಷ್ಟಾಯ್ತಪ್ಪ, 9 × 22 ಕರೆಕ್ಟಾ. ಓಕೆ, ಇದೆಷ್ಟಲಿ 22, ಇದೆಷ್ಟಲಿ 9. ಇವರಿಬ್ಬರೂ ಸೇರಿ ಅಂದರೆ ಎಷ್ಟಾಯಿತು, 31 ಆಯ್ತಲ್ವಾ. 31 ಸೇರಿ 2 ದಿನಗಳ ಕೆಲಸ ಮಾಡ್ತಾರೆ. ಸೊ 2 ದಿನ ಅಂದರೆ ಎಷ್ಟು, 62 ದಿನ. 198 ಕೆಲಸ ಆಗಬೇಕಿತ್ತು, 62 ಕೆಲಸ ಆಗಿದೆ. ಹಾಗಾದ್ರೆ ಇನ್ನೆಷ್ಟು ಉಳಿದಿದೆ, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. 6 132 ಉಳಿದಿದೆ. ಎಷ್ಟು ಟೋಟಲು, 198. ಸೊ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ರಿಮೈನಿಂಗ್ ಅಂದರೆ ಇಷ್ಟು, ಟೋಟಲ್ ಇಷ್ಟು ಅಲ್ವಾ. 68
99. ಕ್ಲಿಯರ್? ಓಕೆನಾ? ನೆಕ್ಸ್ಟ್ ನೋಡಿ, ಎ ಶಾಪ್ ಕೀಪರ್ ಬೈಸ್ ಎ ಲ್ಯಾಪ್ಟಾಪ್ ಫಾರ್ 40,000. ಈ ಫಸ್ಟ್ ಸೇಲ್ಸ್ ಇಟ್ ಅಟ್ 20% ಪ್ರಾಫಿಟ್. ಲೇಟರ್ ದ ಬೈಯರ್ ಸೇಲ್ಸ್ ಇಟ್ ಟು ಅನದರ್ ಪರ್ಸನ್ ಅಟ್ 10% ಲಾಸ್. ವಾಟ್ ಈಸ್ ದ ಫೈನಲ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಲ್ಯಾಪ್ಟಾಪ್ ಅಂತ ಕೇಳಿದ್ರು. ಓಕೆನಾ? ಒಬ್ಬ ಅಂಗಡಿಯವನು ಒಂದು ಲ್ಯಾಪ್ಟಾಪ್ ಅನ್ನು 40,000ಕ್ಕೆ ಖರೀದಿಸುತ್ತಾನೆ. ಎಷ್ಟಂತೆ? 40,000 CP. ಮೊದಲು ಅದನ್ನು 20% ಲಾಭ. ಸೊ 20% ಅಂದ್ರೆ ಏನಪ್ಪ? 1/5 ಅಂದ್ರೆ 6/5 ಆಯಿತು. ಅದಕ್ಕೆ 5ಕ್ಕೆ 1 ಜಾಸ್ತಿ ಆಯಿತು. ಓಕೆನಾ? ನಂತರ ಖರೀದಿಸಿದ ವ್ಯಕ್ತಿ ಅದನ್ನು ಮತ್ತೊಬ್ಬರಿಗೆ 10% ನಷ್ಟ. 10% ಅಂದ್ರೇನು? 1/10. ಅದಕ್ಕೆ 1 ಕಮ್ಮಿ ಆದರೆ ಎಷ್ಟು? 9/. ಅಂದರೆ ಲ್ಯಾಪ್ಟಾಪ್ನ ಅಂತಿಮ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ರು. ಓಕೆನಾ? ಸೊ ಆನ್ಸರ್ ಏನು? 9ನ ಮಲ್ಟಿಪಲ್. 4 + 3 7 7 + 2 9 ಇದಾಗ್ಬೋದು. ಅಲ್ಲ 5 ಇದು ಅಲ್ಲ 12 ಇಲ್ಲ. ಒಂದೇ ಆನ್ಸರ್. ಇಲ್ಲ ಮಾಡ್ತೀರಾ? ಮಾಡಿ. ಹೋಯ್ತು 5 1 5 9 6 54 4 8 32 ಬರಬೇಕು. ಮುಗೀತು. ಬೇಕಾದ್ರೂ ಮಾಡ್ಬೋದು. ಓಕೆ? ಸೊ ಟೈಮ್ ಸೇವ್ ಮಾಡಬೇಕಷ್ಟೆ. ದ ಬೇಸ್ ಆಫ್ ಪ್ಯಾರಲೋಗ್ರಾಮ್ ಇಸ್ ಥ್ರೈಸ್ ಇಟ್ಸ್ ಹೈಟ್. ಇಫ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಇಸ್ 216 ಸೆಂಟಿಮೀಟರ್ ಸ್ಕ್ವೇರ್ ದೆನ್ ಫೈಂಡ್ ಇಟ್ಸ್ ಹೈಟ್ ಅಂತ ಕೇಳಿದ್ದಾರೆ. ಒಂದು ಸಮಾಂತರ ಚತುರ್ಭುಜದ ಹೈಟ್ ಆಗೋಯ್ತು, ಅಡ್ಜಸ್ಟ್ ಮಾಡಿ. ಇಫ್ ದ ಬೇಸ್ ಏನಿದೆ 3 ಪಟ್ಟಿದೆ ಹೈಟ್ಗೆ, ಅಂದರೆ ಹೈಟ್ಗೆ ಬೇಸ್ ಏನಿದೆ 3h ಇದೆ. ಓಕೆನಾ? ಇದು 3h ಆಯಿತು. ಇದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ 216. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಾರ್ಮುಲಾ ಏನು? B × H. ಅಂದರೆ 3h × H = 216 ಸೆಂಟಿಮೀಟರ್. ಏನಪ್ಪ? ಹೈಟ್ನ ಕೇಳಿದ್ದಾರೆ. ಸೊ 3h ಸ್ಕ್ವೇರ್ ಆಯಿತು = 216 ಆಯ್ತಲ್ವಾ? 3 1 372 ಸೊ h ಸ್ಕ್ವೇರ್ = √72 ಆಯಿತು. √72 ನಾವು ಏನಂತ ಬರಿಬೋದು? 36 ಅಂದರೆ 6 ಆಚೆ ಬಂದರೆ 6 ರೂಟ್. ಕ್ಲಿಯರ್? ಸೊ ಈಸಿ ಪ್ರಶ್ನೆಗಳು, ಬಟ್ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ದಾರೆ. ಒಳ್ಳೊಳ್ಳೆ ಪ್ರಶ್ನೆ. ಫೈಂಡ್ ದ ವರ್ಟೆಕ್ಸ್ XY ಆಫ್ ಎ ಟ್ರಯಾಂಗಲ್ ABC whose other vertices are A15 and B4,7 and the centroid is D4,5 ಅಂತ ಕೇಳಿದ್ದಾರೆ. ಓಕೆನಾ? ಟ್ರಯಾಂಗಲ್ ABC ಯಲ್ಲಿ 1 5 ಮತ್ತು 4 7 ಎಂಬ 2 ಶೃಂಗಗಳು ಹಾಗೂ ಅದರ ಗುರುತ್ವ ಕೇಂದ್ರ ಸೆಂಟ್ರಾಯ್ಡ್ 4 5 ಆಗಿದೆ. ಹಾಗಾದ್ರೆ 3ನೇ ಶೃಂಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೋಡಿ, ಯಾವಾಗಲೂ ಸಮೇತ ಸೆಂಟ್ರಾಯ್ಡ್ ಕೊಟ್ಟಿದ್ದಾರೆ ಅಂದರೆ ಸೆಂಟ್ರಾಯ್ಡ್ನ ಒಂದು 3 ಟೈಮ್ಸ್ ಆಗಿರುತ್ತೆ ಟೋಟಲ್. ಓಕೆನಾ? ಸೊ 3 ಟೈಮ್ಸ್ ಅಂದರೆ ಎಷ್ಟಾಯಿತು? 12 15 ಆಯಿತು. ಸರಿ, XY. ಓಕೆನಾ? ಸೊ ಏದು ಕೊಟ್ಟಿದ್ದಾರೆ? ಎಕ್ಸು ಎಷ್ಟು ಕೊಟ್ಟಿದ್ದಾರಪ್ಪ? ಏದು ಎಕ್ಸ್ ಕೊಟ್ಟಿದ್ದಾರೆ 1, ಬಿದು ಕೊಟ್ಟಿದ್ದಾರೆ 5. ಸರಿ, ವೈ ಕೊಟ್ಟಿದ್ದಾರೆ, ಬಿದು ಕೊಟ್ಟಿದ್ದಾರೆ 4, ಇದು ಕೊಟ್ಟಿದ್ದಾರೆ 7. ಇದು XY ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಾಯಿತು? 1 4 ಆಯಿತು, 5 ಆಯಿತು. ಸೊ ಇನ್ನು ನಮ್ಗೆ 12 ಆಗಬೇಕಿತ್ತು. ಸೊ ಇನ್ನೇನು ಆ್ಯಡ್ ಮಾಡಬೇಕು? 7 ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗ್ 7 ಬರಬೇಕು. 2 ಆಪ್ಷನ್. ಓಕೆ? 5 7 12 ಆಯಿತು. ಇನ್ನೇನು ಆ್ಯಡ್ ಮಾಡಬೇಕು? 3 ಆ್ಯಡ್ ಮಾಡಬೇಕು. ಆಯಿತಾ? 7 3. ಕ್ಲಿಯರ್? ನೆಕ್ಸ್ಟು 2 cubes each of volume 216 centimeter cube are joined end to end. Find the length of the diagonal of the resulting cuboid ಅಂತ ಕೇಳಿದೆ. 216 ಸೆಂಟಿಮೀಟರ್ ಕ್ಯೂಬ್ ಘನ ಪರಿಮಾಣ ಹೊಂದಿರುವ 2 ಘನಗಳನ್ನು ಒಂದು ತುದಿಗೆ ಮತ್ತೊಂದನ್ನು ಜೋಡಿಸಲಾಗಿದೆ. ಇದರಿಂದ ಉಂಟಾಗುವ ಘನದ ಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ. 2 ಕ್ಯೂಬ್ಸ್ ಜಾಯಿಂಟ್ ಆಗಿದೆ. ಯಾವಾಗ 2 ಕ್ಯೂಬ್ಸ್ ಜಾಯಿಂಟ್ ಆದರೆ ಡಯಾಗ್ನಲ್ ಏನಾಗುತ್ತೆ ಅಂದರೆ A√6 ಆಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಕ್ಲಿಯರ್? ಇಲ್ಲಂದ್ರೆ ಇರಲಿ, ನಾನು ಹೇಳ್ತೇನೆ. ಓಕೆನಾ? ವ್ಯಾಲ್ಯೂಮ್ ಆಫ್ ಕ್ಯೂಬ್ ಎಷ್ಟಿದೆ? 216 ಇದೆ. ಸೊ ಎ ಕ್ಯೂಬ್ನ ವ್ಯಾಲ್ಯೂ 216 ಅಂದರೆ ಎನ ವ್ಯಾಲ್ಯೂ ಏನಾಯ್ತಪ್ಪ? 6. ಸೊ ಎನ ವ್ಯಾಲ್ಯೂ 6 ಅಂದರೆ 6 × 6 ಆಯಿತು ಆನ್ಸರ್. ಇದು ಡೈರೆಕ್ಟು. ಇಲ್ಲ ಒಂದು ವೇಳೆ ನಾವು ಮಾಡಬೇಕು ಅಂದರೆ ಅದೇನಾಗುತ್ತೆ ಅಂದರೆ 2 ಕ್ಯೂಬ್ಸ್ ಜಾಯಿಂಟ್ ಆದಾಗ L ಡಬಲ್ ಆಗುತ್ತೆ, 12 ಆಗುತ್ತೆ, B 6 ಆಗುತ್ತೆ ಆ್ಯಂಡ್ H 6. ಆಗ ನಾವು L² + B² + H² ಮಾಡಿದ್ರೂ ಅದೇ ಬರುತ್ತೆ. ಮಾಡ್ತೀರಾ? 12² + 6² + 6 144 ಪ್ಲಸ್ ದಟ್ ಈಸ್ ಈಕ್ವಲ್ ಟು 216 ಆಗುತ್ತೆ. ಅಗೇನ್ 2 6 ಆಗುತ್ತೆ. ಓಕೆನಾ? ಕ್ಲಿಯರ್? ನೆಕ್ಸ್ಟು 5 interior angles of 10-sided figure are each 185 degree. If the remaining 5 interior angles are equal, then each of the 5 angles is equal to ಅಂತ ಕೇಳಿದ್ದಾರೆ. ಓಕೆನಾ? 10 ಬದಿಗಳನ್ನು ಹೊಂದಿರುವ ಬಹುಭುಜದ 5 ಆಂತರಿಕ ಕೋನಗಳ ತಲಾ 185 ಆಗಿದೆ. ಉಳಿದ 5 ಆಂತರಿಕ ಕೋನಗಳ ಪರಸ್ಪರ ಸಮಾನವಾಗಿದ್ದರೆ ಅವುಗಳಲ್ಲಿ ಪ್ರತಿಯೊಂದು ಕೋನದ ಮೌಲ್ಯ ಎಷ್ಟು ಅಂತ. ಸೊ ನಾವು ಪಾಲಿಗಾನ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂದರೆ n -
180 ಇಂಟು n ಮೈನಸ್ 2 ಮಾಡ್ತೀವಿ. n ಕೊಟ್ಟಿದ್ದಾರೆ ಎಷ್ಟು 10. ಸೊ 180 ಇಂಟು 10 ಮೈನಸ್ 2 ಎಷ್ಟಾಯಿತು 8 ಆಯಿತು. ಟೋಟಲ್ ಎಷ್ಟಾಯ್ತಪ್ಪ 18 ಇಂಟು 8 ಎಷ್ಟಾಯಿತು 1440 ಆಯಿತು. ಅದರಲ್ಲಿ 5 ಕೊಟ್ಟಿದ್ದಾರೆ. 5 ಎಷ್ಟು ಕೊಟ್ಟಿದ್ದಾರೆ? ಒಂದೊಂದು 185 ಅಂತೆ. ಒಂದೊಂದು 185 ಅಂದರೆ 5 ಎಷ್ಟಾಗುತ್ತೆ? 5 ಇಂಟು 185 ಮಾಡಿದ್ರೆ ಆಗುತ್ತೆ. ಏನಪ್ಪ ಮಾಡಿ ಮತ್ತೆ 5 5 25 2 ಕ್ಯಾರಿ 5 18 ಜಾ 90 ಪ್ಲಸ್ 2 92 ಆಯಿತು. 925 ಆಯಿತು. 5 ಆಯಿತು 1 ಆಯಿತು 5 ಆಯಿತು. ಇನ್ನು ಉಳಿದಿರೋದು 5ರದ್ದು ಇಷ್ಟಿದೆ. ಬಟ್ ಅವರು ಕ್ವಶನಲ್ಲಿ ಒಂದು ಕ್ಲಾರಿಟಿಯಾಗಿ ನಮ್ಗೆ ಕೇಳ್ಬಿಟ್ಟಿದ್ದಾರೆ. ಇಫ್ ದ ರಿಮೈನಿಂಗ್ 5 ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ದೆನ್ ಈಚ್ ಆಫ್ ದ 5 ಆಂಗಲ್ಸ್ ಇಸ್ ಈಕ್ವಲ್ ಟು ಅಂತ ಕೇಳಿದ್ರು. 5 ಅಂತರಿಕ ಕೋನಗಳು ಪರಸ್ಪರ ಸಮಾನವಾಗಿದ್ದರೆ ಅವುಗಳಲ್ಲಿ ಪ್ರತಿಯೊಂದು ಕೋನ ಎಲ್ಲ ಸ್ವಲ್ಪ ಈಕ್ವಲ್ ಆಗಿದೆ ಅಂತ. ಈಕ್ವಲ್ ಆಗಿದೆ ಅಂದ್ರೆ ಏನು? ಡಿವೈಡ್ ಬೈ ಈ 5ನ ಕೆಳಗಡೆ ಮಾಡಿದ್ರೆ ಮುಗೀತು. 1 ಜಾ 3 ಜಾ ಮುಗೀತಲ್ವ. 103 ಇಂಟು 5 ಎಷ್ಟು ಅಷ್ಟೇ ಬರುತ್ತೆ 515. ಓಕೆನಾ? ಎಲ್ಲನೂ ಈಕ್ವಲ್ ಆಗಿದೆ. ಫಸ್ಟ್ 5 ಈಕ್ವಲ್ ಆಗಿದೆ, ಲಾಸ್ಟ್ 5 ಈಕ್ವಲ್ ಆಗಿದೆ. ಓಕೆನಾ? ನೆಕ್ಸ್ಟ್ ನೋಡಿ, ಸುಶಾಂತ್ ಅಂಡ್ ವರುಣ್ ಆರ್ ರನ್ನಿಂಗ್ ಆನ್ ಎ ಸರ್ಕ್ಯುಲರ್ ಟ್ರ್ಯಾಕ್ ಆಫ್ 400 meters. Sushant completes one round in 100 seconds and Varun completes one round in 80 seconds. They start simultaneously from the same point and run in opposite directions. How many times do they meet before they both return together to the starting point again ಅಂತ ಕೇಳಿದ್ರು. ಒಳ್ಳೆ ಪ್ರಶ್ನೆ. ಸೊ ಸುಶಾಂತ್ ಮತ್ತು ವರುಣ್ 400 ಮೀಟರ್ ಉದ್ದದ ವೃತ್ತಾಕಾರದ ಟ್ರ್ಯಾಕ್ ನಲ್ಲಿ ಓಡುತ್ತಿದ್ದಾರೆ. ಈ ತರ ಒಂದು ಟ್ರ್ಯಾಕ್ ಇದೆ, ಅದರಲ್ಲಿ ಓಡ್ತಾ ಇದ್ದಾರೆ ಇಬ್ಬರು, ಸುಶಾಂತ್ ಮತ್ತು ವರುಣ್. ಸುಶಾಂತ್ ಒಂದು ಸುತ್ತನ್ನು 100 ಸೆಕೆಂಡ್ಗಳಲ್ಲಿ ಮತ್ತು ವರುಣ್ ಒಂದು ಸುತ್ತನ್ನು 80 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಓಕೆ ಸರ್. ಹಾಗಾದ್ರೆ 400 ಮೀಟರ್ ಟೋಟಲ್. ಇವರು ಏನು ಸುಶಾಂತ್ ಅನ್ನೋರು 100 ಸೆಕೆಂಡಲ್ಲಿ ಮುಗಿತಾರೆ. ಹಾಗಾದ್ರೆ ಇದೆಷ್ಟಾಯ್ತು 4 ಆಯ್ತು. ಅದೇ ತರ ವರುಣ್ ಎಷ್ಟಾಯ್ತು 400 ಡಿವೈಡ್ ಬೈ 80 ಅಂದ್ರೆ ಇದೆಷ್ಟಾಯ್ತು 5 ಆಯ್ತು. ಕ್ಲಿಯರ್? ಸೊ ಇಬ್ಬರು ಒಂದೇ ಸಮಯದಲ್ಲಿ ಒಂದೇ ಬಿಂದುವಿನಿಂದ ವಿರುದ್ಧ ದಿಕ್ಕಿನಲ್ಲಿ ಓಡಲು ಪ್ರಾರಂಭಿಸುತ್ತಾರೆ. ಇಲ್ಲೊಂದಿದೆ ಅನ್ಕೊಳ್ಳಿ, ಇಬ್ರು ಏನ್ ಮಾಡ್ತಾರೆ ಆಪೋಸಿಟ್ ಡೈರೆಕ್ಷನ್ ಬಂದ್ಬಿಡ್ತಾರೆ. ಆಪೋಸಿಟ್ ಡೈರೆಕ್ಷನ್ ಬರ್ತಾರೆ. ಆಪೋಸಿಟ್ ಡೈರೆಕ್ಷನ್ ಅಂತ ಏನ್ ಮಾಡ್ಬೇಕು ನಾವು ಆಡ್ ಮಾಡ್ಬೇಕು. 5 + 4 ಎಷ್ಟಾಯ್ತು ಟೋಟಲ್ 9. ಕ್ಲಿಯರ್? ಆನ್ಸರ್ 9 ಅಂತ ಆಗ್ಬಿಡ್ತೀವಿ. ಬಟ್ ಅಲ್ಲ. ಬಟ್ ಇಲ್ಲಿ ಒಂದು ಕ್ವಶನ್ ಟ್ರಿಕ್ ಕೇಳಿದ್ದಾರೆ. ಏನಂತ? ಹೌ ಮೆನಿ ಟೈಮ್ಸ್ ಡು ದೇ ಮೀಟ್ ಬಿಫೋರ್ ದೇ ಬೋತ್ ರಿಟರ್ನ್ ಟುಗೆದರ್ ಟು ಸ್ಟಾರ್ಟಿಂಗ್ ಪಾಯಿಂಟ್ ಅಗೇನ್ ಅಂತ ಕೇಳಿದ್ದಾರೆ. ಇಬ್ಬರು ಮತ್ತೆ ಒಂದೇ ಸಮಯದಲ್ಲಿ ಆರಂಭಿಕ ಬಿಂದುವಿಗೆ ಮರಳುವ ಮೊದಲು ಅಲ್ಲಿ ಮೀಟ್ ಆಗೋದು ಅಂದ್ರೆ ಅಲ್ಲಿ ಬರೋದು ಬಿಟ್ಟು ಇನ್ನು ಉಳಿದಿರೋದು ಅಂದ್ರೆ ಎಷ್ಟು ಟೈಮ್ಸು 9 ಟೈಮ್ಸ್ ಟೋಟಲ್ ಆಗುತ್ತೆ. ಬಟ್ ಅಲ್ಲಿ ಬರೋದು ಒಂದು ಬಿಟ್ಟರೆ ಇನ್ನೆಷ್ಟಾಗುತ್ತೆ 8 ಆಗುತ್ತೆ. ಇದು ನೆನ್ಬಿಟ್ಕೊಂಡು. ಒಳ್ಳೆ ಪ್ರಶ್ನೆ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್, ಇನ್ ಎ ಲೀನಿಯರ್ ರೇಸ್ ಆಫ್ 750 meters ಎಕ್ಸ್ ಕ್ಯಾನ್ ಬೀಟ್ ವೈ ಬೈ 10 meters. ಓಕೆನಾ? ರೇಸ್ ಪ್ರಶ್ನೆ. ಇನ್ ಎ ರೇಸ್ ಆಫ್ 444 meters ವೈ ಕ್ಯಾನ್ ಬೀಟ್ ಜೆಡ್ ಬೈ 6 meters. ಇನ್ ಎ ರೇಸ್ ಆಫ್ 150 meters ಬೈ ಹೌ ಮೆನಿ ಮೀಟರ್ಸ್ ವಿಲ್ ಎಕ್ಸ್ ಬೀಟ್ ಜೆಡ್ ಅಂತ ಕೇಳಿದ್ರು. ಓಕೆನಾ? 750 ಮೀಟರ್ ನೇರ ಓಟದಲ್ಲಿ ಎಕ್ಸ್ ವೈ ಅನ್ನು 10 ಮೀಟರ್ಗಳಿಂದ ಸೋಲಿಸುತ್ತಾನೆ. ಎಕ್ಸ್ 750 ಮೀಟರ್ ಓಡಿದ್ರೆ ವೈ ಎಷ್ಟು ಮೀಟರ್ ಓಡ್ತಾನೆ 740. ನೆಕ್ಸ್ಟ್ 444 ಮೀಟರ್ ಓಟದಲ್ಲಿ ವೈಯು ಜೆಡ್ ಅನ್ನು 6 ಮೀಟರ್ಗಳಿಂದ ಸೋಲಿಸುತ್ತಾನೆ. ಈ ವೈ ಏನಿದೆ 444 ಮೀಟರ್ ಓಡಿದ್ರೆ ಜೆಡ್ ಅನ್ನು ಅವರು 6 ಮೀಟರ್ ಕಮ್ಮಿ ಓಡ್ತಾರೆ. ಅಂದ್ರೆ ಎಷ್ಟಾಯ್ತಪ್ಪ 430. ಹಾಗಾದ್ರೆ 150 ಮೀಟರ್ ಓಟದಲ್ಲಿ ಎಕ್ಸ್ ಯು ಜೆಡ್ ಅನ್ನು ಎಷ್ಟು ಮೀಟರ್ಗಳಿಂದ ಸೋಲಿಸುತ್ತಾನೆ ಅಂತ ಕೇಳಿದ್ದಾರೆ. ಓಕೆನಾ? ಮತ್ತೆ 150 ಮೀಟರ್ ಓಟ ನಡೀತದೆ. ಎಕ್ಸ್ ಜೆಡ್ ನ ಎಷ್ಟು ಮೀಟರ್ ಅಲ್ಲಿ ಸೋಲಿಸ್ತಾನೆ ಅಂತ ಹೇಳ್ಬಿಟ್ಟು ಈಜಿ ಇದೆ. ಸರ್ ನಾವು ಏನ್ ಮಾಡಬೇಕು 150 ಮೀಟರ್ ಇದೆ ಅಲ್ವಾ, ಅಂದ್ರೆ 150 ಮೀಟರ್ದಲ್ಲಿ ಎಕ್ಸ್ ಜೆಡ್ ನ ಸೋಲಿಸ್ತಾನೆ ಅಂದ್ರೆ ಎಕ್ಸ್ ಅನ್ನೋನು 150 ಮೀಟರ್ ಓಡ್ತಾನೆ. ಅಂದ್ರೆ ಇದನ್ನ ನಾವು 150ಕ್ಕೆ ತಗೊಂಡು ಹೋಗ್ಬೇಕು. ಅಥವಾ ಕ್ಯಾನ್ಸಲ್ ಮಾಡ್ಕೊಂತೀರಾ, ರೇಷಿಯೋ ಮಾಡ್ತೀರಾ, ಡೈರೆಕ್ಟ್ ಆಗಿ ನಾವು ರೇಷಿಯೋನು ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ? ಇಲ್ಲ ಇದನ್ನ 74 ತಗೊಂಡೋದ್ರೆ ಇನ್ನೂ ಈಸಿ ಆಗ್ಬಿಡುತ್ತೆ. ಈ 74 ಆಗುತ್ತೆ, ಇದು 75 ಆಗುತ್ತೆ. ಇಲ್ಲಿ ಏನ್ ಬರುತ್ತೋ ಅದಾಗ್ಬಿಡುತ್ತೆ. ಸೊ ಇದನ್ನೇ 74 ತಗೊಂಡೋಗೋಣ. ಸೊ 74 ಟೇಬಲ್ ಅಲ್ಲಿ ಹೋಗುತ್ತಾ ನೋಡೋಣ. 74 5 ಜಾ 370 ಆಯ್ತು, ಪ್ಲಸ್ 74 444 ಆಯ್ತಲ್ಲ, 6 ಜಾ ಇದೆಯಾ 674 ಜಾ. ಹಾಗಾದ್ರೆ ಇದು 6 7 ಜಾ 42 ಆಯ್ತು. ಇನ್ನು 18 ಉಳಿತು 3 ಜಾ. ಓಕೆನಾ? ಇದು 75 ಆಯ್ತು, ಇದು 74 ಆಯ್ತು, ಇದು 73 ಆಯ್ತು. ಈ ತರ ನಿಮ್ಗೆ ಕಷ್ಟ ಆದ್ರೆ ನೀವು ದಯವಿಟ್ಟು ಈ ತರನು ಮಾಡ್ಬೋದು. 74 ಇದೇನಾಯ್ತು 444,
ಹಿಂಗೆ ಬೇಕಾದ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ. ಸೊ ಇವನು 150 ಮೀಟರ್ ಓಡ್ತಾನೆ. ಓಕೆನಾ. ಆದರೆ ಇವನು ಎಷ್ಟು ಮೀಟರ್ ಓಡ್ತಾನೆ? 146 ಮೀಟರ್ ಓಡ್ತಾನೆ. ಆದರೆ ಎಷ್ಟು ಮೀಟರಿಂದ ಗೆಲ್ತಾನೆ? ಎಕ್ಸು 4 ಮೀಟರ್. ಕ್ಲಿಯರ್. ಓಕೆನಾ. ಸೊ ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಇದು 75ನ ವ್ಯಾಲ್ಯೂ 150 ಆದರೆ ಡಿಫ್ರೆನ್ಸ್ ಎಷ್ಟು? 2 ವ್ಯಾಲ್ಯೂನ ಎಷ್ಟಪ್ಪ? 4. ಕ್ಲಿಯರ್. ಓಕೆನಾ. ನೆಕ್ಸ್ಟ್ ನೋಡಿ, A plus B can complete a work in 35 days. If A alone can do it in 60 days, B alone can 1/3 of the same work in how many days ಅಂತ ಕೇಳಿದ್ರು. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 35 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಎ ಒಬ್ಬನೇ ಅದೇ ಕೆಲಸವನ್ನು 60 ದಿನಗಳಲ್ಲಿ ಪೂರ್ಣಗೊಳಿಸುವನು. ಹಾಗಾದ್ರೆ ಬಿ ಒಬ್ಬನೇ ಅದೇ ಕೆಲಸದ 1/3 ಭಾಗವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ ಸಿ ಎಂ ಎಷ್ಟಾಗುತ್ತೆ ಗೊತ್ತಿಲ್ಲ ಸರ್, ಮತ್ತೆ ಮಾಡೋಣ ಸರ್. 7 × 5 ಇದು 5 × 12. ಓಕೆನಾ. ಸೊ 5 5 ಕಾಮನ್ ಆಯಿತು. ಓಕೆನಾ. 7 × 5 ಎಷ್ಟಾಯ್ತಪ್ಪ? 35 ಆಯಿತು. ಹಿಂಗೆ ಮಾಡಿ. 12 × 5 ಎಷ್ಟಾಯ್ತು? 60 ಆಯಿತು. 60 × 7 ಎಷ್ಟಾಯ್ತು? 420 ಆಯಿತು. ಸೊ ಎಲ್ ಸಿ ಎಂ 420 ಅಲ್ವಾ. 7 × 5 ಇಲ್ಲಿದೆ, ಇನ್ನೇನಿಲ್ಲ 12 ಇಲ್ಲ. 5 × 12 ಇಲ್ಲಿದೆ, ಇನ್ನೇನಿಲ್ಲ 7 ಇಲ್ಲ. ಕ್ಲಿಯರ್. ಓಕೆನಾ. ಅದು 7 ಆದರೆ ಇದೆಷ್ಟಪ್ಪ? 5. ಓಕೆನಾ. ಸೊ ಎಷ್ಟಾಯಿತು? 420/5 ಮಾಡಿದ್ರೆ ಬಿ ಸಿಗುತ್ತೆ. ಬಟ್ ಅವ್ರು ಕೇಳಿರೋದೇನು? 1/3 ಭಾಗ ಅಂದರೆ ಇಂಟು 1/3 ಮಾಡಿದ್ರೆ ಮುಗಿತು. 3 1 ಜ 3 14 ಜ 5 1 ಜ 3. ಕ್ಲಿಯರ್. ಡಿವೈಡೆಡ್ ಮಾಡಬೇಕಂದ್ರೆ ಡಬಲ್ ಮಾಡಿ, ಇಂಟು ಮಾಡಬೇಕಂದ್ರೆ ಅರ್ಧ ಮಾಡಿ. ಓಕೆ. ಸೊ ಈಸಿ ಆಗುತ್ತೆ 5 ಮಾತ್ರ. ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ರಾಹುಲ್ ಸೇಸ್ ಟು ಇಸ್ ಸನ್ಸ್ ಏಜ್ ಇಸ್ 7:2. ಇಫ್ ರಾಹುಲ್ ಈಸ್ 49 years old, ವಾಟ್ ಇಸ್ ದಿಸ್? ಸೊ ರಾಹುಲ್ ಸೇಜು 49 ಅಂತಂದ್ರೆ 7 7 ಏನು ಕೇಳಿದ್ರೆ ಸಂದ 2 7 ಎಷ್ಟು? 14. ನೆಕ್ಸ್ಟು, ಎ ಮೆಟಾಲಿಕ್ ಶೀಟ್ ಈಸ್ of rectangular shape with length 56 cm and width 40 cm. From each corner a square 10 cm cut off. A closed box is made from the remaining sheet. How many match boxes of length 4 cm, breadth 2 cm and height 1.5 cm can it create ಅಂತ ಕೇಳಿದ್ದಾರೆ. ಓಕೆನಾ. 56 ಸೆಂಟಿಮೀಟರ್ ಉದ್ದ ಮತ್ತು 40 ಸೆಂಟಿಮೀಟರ್ ಅಗಲ ಹೊಂದಿರುವ ಒಂದು ಆಯತಾಕಾರದ ಲೋಹದ ಹಾಳೆ. ಈ ಥರ ಅನ್ಕೊಳ್ಳಿ. ಇದು ಒಂದು ಆಯತ. ಎಷ್ಟಿದೆಪ್ಪ? 56 ಇದೆ, 40 ಇದೆ. ನೆಕ್ಸ್ಟ್ ಏನು ಮಾಡ್ತಾರೆ? ಪ್ರತಿಯೊಂದು ಮೂಲೆಯಿಂದ 10 ಸೆಂಟಿಮೀಟರ್ ಬದಿಯ ಚೌಕವನ್ನು ಕತ್ತರಿಸಲಾಗುತ್ತದೆ. 10 10 10. ಓಕೆನಾ. ಸೊ ಇದೆಷ್ಟಾಯಿತು? 56ರಲ್ಲಿ 10 10 ಹೋದ್ರೆ 20 ಹೋಯ್ತು. ಇದು 36 ಆಯ್ತು. ಈಗ ಇದು 10 10 ಹೋದ್ರೆ ಎಷ್ಟಾಯ್ತು? ಇದು 20 ಆಯ್ತು. ಈಗ ಸೊ ಕಟ್ ಮಾಡಿರೋದು ಏನಾಗುತ್ತೆ? 8 ಆಗುತ್ತೆ. ಅಂದ್ರೆ ಇದು ಯಾವ ಥರ ಆಗುತ್ತೆ? ಕ್ಯೂಬಾಯ್ಡ್ ಥರ ಬಂದ್ಬಿಡುತ್ತೆ. ಕರೆಕ್ಟೇನಪ್ಪ? ಇದು ಯಾವ ಥರ ಬರುತ್ತೆ? ಕ್ಯೂಬಾಯ್ಡ್ ಥರ ಫಾರ್ಮ್ ಆಗುತ್ತೆ. ಆಗ 8 ಫಾರ್ಮ್ ಆಗುತ್ತೆ. ಎಷ್ಟು ಕಟ್ ಮಾಡಿದ್ವು ಅಷ್ಟು ಡೈರೆಕ್ಟ್ ಸೊಲ್ಯೂಷನ್ ಎಷ್ಟು ಕಟ್ ಮಾಡಿದ್ವು ಅಷ್ಟೇ ಏನಾಗುತ್ತೆ? 8 ಆಗುತ್ತೆ. ಕ್ಲಿಯರ್. ಸೊ ಎಲ್ಲಿ ಎಷ್ಟಾಯ್ತು? ಈಗ 36 ಆಯಿತು. ಬಿ ಎಷ್ಟಾಯ್ತು? ಈಗ 20 ಆಯಿತು. 8 ಎಷ್ಟು ಕಟ್ ಮಾಡಿದರೆ? 10 ಆಯಿತು. ಕ್ಲಿಯರ್. ನೆಕ್ಸ್ಟು, ಉಳಿದ ಹಾಳೆಯಿಂದ ಒಂದು ಮುಚ್ಚಿದ ಪೆಟ್ಟಿಗೆಯನ್ನು ತಯಾರಿಸಲಾಗುತ್ತೆ. ಇದರಿಂದ ಒಂದು ಮ್ಯಾಚ್ ಬಾಕ್ಸ್ ಅನ್ನು ಮಾಡ್ತಾರೆ, ಕ್ಲೋಸ್ಡ್ ಬಾಕ್ಸ್. ಓಕೆನಾ. 4 ಸೆಂಟಿಮೀಟರ್ ಉದ್ದ, 2 ಸೆಂಟಿಮೀಟರ್ ಅಗಲ ಮತ್ತು 1.5 ಸೆಂಟಿಮೀಟರ್ ಎತ್ತರ ಹೊಂದಿರುವ ಎಷ್ಟು ಬೆಂಕಿ ಕಡ್ಡಿ ಪಟ್ಟಿಗಳನ್ನು ಅದರಲ್ಲಿ ಇಡಬಹುದು ಅಂತ ಕೇಳಿದ್ದಾರೆ. ಓಕೆನಾ. ಓಕೆ. ನೋಡಿ, ಲೆಂತ್ ಕೊಟ್ಟಿದ್ದಾರೆ, ಬ್ರೆಂತ್ ಕೊಟ್ಟಿದ್ದಾರೆ, ಹೈಟು ಕೊಟ್ಟಿದ್ದಾರೆ. ಮ್ಯಾಚ್ ಬಾಕ್ಸ್ ಯಾವ ಥರ ಇರುತ್ತೆ? ಕ್ಯೂಬಾಯ್ಡ್ ಅಲ್ಲ, ಕ್ಯೂಬಲ್ಲಿ ಇರುತ್ತೆ. ಓಕೆನಾ. ಕ್ಯೂಬಾಯ್ಡಲ್ಲೇ ಇರುತ್ತೆ. ಓಕೆನಾ. ಮ್ಯಾಚ್ ಬಾಕ್ಸ್ ಶೇಪು. ಸೊ ಇದು 3 ಸಿಕ್ತು, ಈ ವ್ಯಾಲ್ಯೂ 3 ಸಿಕ್ತು. ಡೈರೆಕ್ಟ್ ಈಕ್ವೇಟ್ ಮಾಡಿದ್ರೆ ಮುಗೀತಲ್ಲ. ಇದೆಷ್ಟಾಯಿತು? ಎಲ್ ಇಂಟು ಬಿ ಇಂಟು ಎಚ್ ಎಷ್ಟಾಯಿತು? ಅಲ್ಲಿಂದ ಎಷ್ಟಾಯಿತು? 4 × 2 × 1.5 ಆಯಿತು. ಏನಪ್ಪ ಎಷ್ಟು ಇಡ್ಬೋದು ಅಂತ ಡೈರೆಕ್ಟಾಗಿ ನಾವು ಮಾಡ್ಬೋದು. 12 6 2 ಜ 12 ಆಯಿತು. 12 ಮೀನ್ಸ್ 3 ಜ 3 2 ಜ 6 ಆಯಿತು. 6 × 100 600 ಆಯಿತು. ಮುಗಿ 600 ಬಾಕ್ಸಸ್ಸನ್ನು ನಾವು ಪುಟ್ ಮಾಡ್ಬೋದು ಅದರಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸಮದ್ವಿಬಾಹು ಟ್ರೆಪೀಜಿಯಂ ಐಸೋಸೆಲೆಸ್ ಟ್ರೆಪೀಜಿಯಂನಲ್ಲಿ ಸಮಾನಾಂತರ ಬದಿಗಳು ಪರಸ್ಪರ ಸಮಾನವಾಗಿರುತ್ತವೆ. ಇಲ್ಲ, ನಾನ್ ಪ್ಯಾರಲಲ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಸೊ ಎ ಅಲ್ಲ. ಹೋಯ್ತು 2 ಆಪ್ಷನ್ ಆಯಿತು. ಓಕೆನಾ. ಗಾಳಿಪಟ ಆಕಾರ ಒಂದು ಸಮಾಂತರ ಚತುರ್ಭುಜದ
ವಿಧವಾಗಿದೆ ಅಲ್ಲ. ಕೈಟ್ ಒಂದು ಪ್ಯಾರಲೋಗ್ರಾಮ್ ಅಲ್ಲ. ಓಕೆನಾ. ಎಲ್ಲಾ ಚೌಕಗಳು ಸಮಬಾಹು ಚತುರ್ಭುಜಗಳ ಆಗಿರುತ್ತವೆ. ಅಂದ್ರೆ ಎಲ್ಲಾ ಸ್ಕ್ವೇರ್ಸ್ ರಾಂಬಸ್ ಆಗಿರುತ್ತೆ. ಎಲ್ಲಾ ಸ್ಕ್ವೇರ್ಸ್ ರಾಂಬಸ್ ಆಗಿರುತ್ತೆ, ಬಟ್ ಎಲ್ಲ ರಾಂಬಸ್ ಸ್ಕ್ವೇರ್ ಆಗಿರಲ್ಲ. ಇದನ್ನ ನೆನ್ಪಿಟ್ಕೋಬೇಕು. ಓಕೆನಾ. ಸೊ ಆಪ್ಷನ್ ಸಿ ಬರಬೇಕು. ಎರಡೂ ಸಿ ಇದೆ. ಓಕೆನಾ, ಎರಡು ಸಿ ಇದೆ. ಮತ್ತು ಬಿ ಅಲ್ಲ, ಡಿನೂ ಇಲ್ಲ, ಒಂದೇ ಆಪ್ಷನ್. ಓಕೆ. ಯಾವುದೇ ಚತುರ್ಭುಜದ ಬದಿಗಳ ಮಧ್ಯ ಬಿಂದುವನ್ನು ಸೇರಿಸಿದಾಗ ಉಂಟಾಗುವ ಚತುರ್ಭುಜದ ಟ್ರೆಪೀಜಿಯಂ ಆಗಿರುತ್ತೆ. ಇಲ್ಲ, ಟ್ರೆಪೀಜಿಯಂ ಆಗಲ್ಲ. ಏನಾಗುತ್ತೆ ನಮಗೆ? ಪ್ಯಾರಲೋಗ್ರಾಮ್ ಆಗುತ್ತೆ. ಓಕೆನಾ, ಕ್ಲಿಯರ್. ಸೊ ಇಂಗ್ಲೀಷಲ್ಲಿ ಇದ್ದರೆ ನಾನು ಮಾಡಿಬಿಡ್ತಿದ್ದೆ. ಓಕೆ, ಕ್ಲಿಯರ್, ಇರಲಿ, ತೊಂದರೆ ಇಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, ಇನ್ ದ ಗಿವನ್ ಫಿಗರ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಎ ಬಿ ಏನಾಗಿದೆ? ಪ್ಯಾರಲಲ್ ಟು ಸಿ ಡಿ ಅಂತೆ, ಈಕ್ವಲ್ ಆಗಿರುತ್ತೆ. ಅಂಡ್ ಆರ್ ಎಸ್ ಇಸ್ ಟ್ರಾನ್ಸ್ವರ್ಸಲ್. ಈ ಆರ್ ಎಸ್ ಅಂದರೆ ಟ್ರಾನ್ಸ್ವರ್ಸಲ್ ಲೈನ್ ಕಟ್ ಮಾಡಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ 55 ಆದರೆ ಇಲ್ಲಿ ಏನಾಗುತ್ತಪ್ಪ? 55 ಡಿಗ್ರಿನೇ ಆಗುತ್ತೆ. ಇಷ್ಟೇ, ಬೇಸಿಕ್, ಮುಗೀತು. ಕ್ಲಿಯರ್? ಓಕೆನಾ, ಮುಗೀತಾ? ಎಲ್ಲ ಕ್ವಶನ್ ಮಾಡಿದ್ವಲ್ಲ? ಓಕೆ, ಎಲ್ಲ ಪ್ರಶ್ನೆಗಳು ಸಮೇತ ಮಾಡಿದ್ದೀವಿ. ಓಕೆ, ಸ್ವಲ್ಪ ಟ್ರಿಕ್ ಇದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಟ್ರಿಕ್ ಇದೆ. ಬಟ್ ಡೆಫಿನೆಟ್ಲಿ 32+ ಒಳ್ಳೆ ಸ್ಕೋರ್. 32+ ಒಳ್ಳೆ ಸ್ಕೋರ್. ಓಕೆನಾ. ಸೊ ಅರ್ಥಮೆಟಿಕ್ ಜಾಸ್ತಿ ಈಸಿ ಇದೆ. ಅರ್ಥಮೆಟಿಕ್ ಜಾಸ್ತಿ ಈಸಿ ಇದೆ. ಇದು ಈಸಿ ಇದೆ, ಇದು ಈಸಿ ಇದೆ. ಇದು ಸ್ವಲ್ಪ ಮಾಡಬೇಕು, ಒಳ್ಳೆ ಪ್ರಶ್ನೆ ಸ್ವಲ್ಪ ಮಾಡಬೇಕು. ಓಕೆನಾ, ಇವೆಲ್ಲ ಮಾಡ್ತೀರಾ? ಪ್ರಶ್ನೆ ಪತ್ರಿಕೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಈಗ ಗೊತ್ತಾಗಿರುತ್ತೆ. ಸೊ ಅಡ್ವಾನ್ಸ್ ಅನಾಲಿಸಿಸ್ ಅದಕ್ಕೆ ಜಾಸ್ತಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಕ್ಲಿಯರ್? ಸೊ ಮುಂದೆ ದಿನಗಳಲ್ಲಿ ನಾವು 2026ಗೆ PYQ ಮಾಡ್ತೀವಲ್ವಾ, ಪ್ರಶ್ನೆಗಳ ಸುರಿಮಳೆ ಮಾಡಿಸೋಣ. ಓಕೆನಾ. ಸೊ ಇಷ್ಟು. ಓಕೆನಾ. ದಯವಿಟ್ಟು ಯಾರೆಲ್ಲ RRB ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಆಗ್ತಿರೋ, ಸೊ ಇದೇ ಚಾನಲ್ ಪ್ಲೇ ಲಿಸ್ಟ್ ಇದೆ, ದಯವಿಟ್ಟು ನೋಡಿ. ಓಕೆನಾ, ನೋಡಿ ಅಟೆಂಡ್ ಮಾಡಿ. ತುಂಬ ಪ್ರಶ್ನೆಗಳು ಅಲ್ಲಿಂದ ಬರುವಂಥ ಚಾನ್ಸಸ್ ಇದೆ. ಬಿಕಾಸ್ ಎಲ್ಲ ಪ್ರಶ್ನೆಗಳು ಸಮೇತ ನಾವು ಏನು ಮಾಡಿದ್ವಿ? PYQನೇ ಮಾಡಿಬಿಟ್ಟಿದ್ವಿ. ಕ್ಲಿಯರ್? ಸೊ ಹಾಗೂ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ. ಹಾಗೂ ಈ ಕ್ಲಾಸ್ದು PDF ಬೇಕಂದರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಓಕೆನಾ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಓಕೆನಾ. ಸೊ ಇಷ್ಟು ಈ ಒಂದು ಸೆಷನಲ್ಲಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.